ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣ್ ಎನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ಲೂ ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು ಯಲಹಾಂಕ, HSR ಲೇಔಟ್, ನಾಗರಭಾವಿ, KR ಪುರಂ, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್. ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಹಾಗಾಗಿ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ನಾವು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೂರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ 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 ಗುರು ರಾಘವೇಂದ್ರ. बोलो भगवान शिरडी सद्गुरु साईनाथ महाराज की जय. जगद्गुरु आदि शंकराचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ, ಗುರುವಾರದ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಇನ್ನು ಜಗನ್ಮಾತೆಯಾದಂಥ ತಾಯಿಯ ಪ್ರಾರ್ಥನೆಯೂ ಆಗಬೇಕಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥ ವಿಪುಲಕಂಡದಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭ ಅಂಬಾಂ ಲಲಿತಾ ಬಾಲಾ ತ್ರಿಪುರ ಸುಂದರಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡಲಿ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಸಹಿತ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಶೀಘ್ರವಾಗಿ ಸಿದ್ಧಿಯಾಗುವಂಥ ರೀತಿಯಲ್ಲಿರಲಿ. ರಾಜ್ಯಕ್ಕೆ ಈಗಾಗಲೇ ವರ್ಣನ ಕೃಪೆ ನಡೀತಾ ಇದೆ. ಆದರೂ ಇನ್ನಷ್ಟು ಕೆಲವಷ್ಟು ಭಾಗಗಳಲ್ಲಿ ಮಳೆ ಆಗಬೇಕಾಗಿದೆ. ಆದರೆ ಎಲ್ಲಿ ರೈತರು ಸಾಕಷ್ಟು ಜನ ಇದ್ದಾರೆ,
ಭೂಮಿಯಲ್ಲಿ ಬೆಳೆ ಬೆಳೀತಿದೆ ಅಂತಹ ಭೂಮಿಗಳಿರ್ತಕ್ಕಂಥ ಸ್ಥಾನಗಳಲ್ಲಿ ಅಂತಹ ಸಾನ್ನಿಧ್ಯದಲ್ಲೇ ಹೆಚ್ಚು ಮಳೆ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ನಾವು ನೀವೆಲ್ಲರೂ ಸಹಿತ ಒಮ್ಮೆ ಪ್ರಾರ್ಥನೆ ಮಾಡೋಣ ವರುಣದೇವರನ್ನು, ರುದ್ರದೇವರನ್ನು. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳೊಂದಿಗೆ ಶ್ರೀ ಮಹಾಗಣಪತಿಯನ್ನು ಸಹಿತ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಗುರುವಾರ ಬಂತು ಅಂದರೆ ಗುರುಗಳ ಪ್ರಾರ್ಥನೆ, ಗುರುರಾಯರ ಅನುಗ್ರಹವನ್ನು ಪಡೀತಕ್ಕಂಥದ್ದು. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಗುರುವಿನ ಅನುಗ್ರಹ ಇದ್ದಿದ್ದರೆ ಯಾವ ಕೆಲಸವೂ ಕಾರ್ಯಸಿದ್ಧಿ ಆಗುವುದಿಲ್ಲ. ಹಾಗೆ ಇವತ್ತಿನ ದಿನ ಸಹಿತ ಬಹಳ ಅದ್ಭುತವಾಗಿರ್ತಕ್ಕಂತಹ ಕಾಲ. ಗುರು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುವಂತಹ ಈ ಶುಭ ದಿನ. ಯಾರೊಬ್ಬರಾದರೂ ಸಹಿತ ತಮ್ಮ ಜಾತಕಗಳಲ್ಲಿ ಬರ್ತಕ್ಕಂತಹ ದೋಷಗಳಿಂದ ದೂರ ಮಾಡ್ಕೋಬೇಕಾದರೂ ಗುರು ಪ್ರಾರ್ಥನೆ ಬಹಳ ಮುಖ್ಯ ಅಂತ ಗುರು ಹಿರಿಯರು ಹೇಳ್ತಾರೆ. ಹಾಗೆ ಗುರುಬಲ ಇದ್ದರೆ ಎಲ್ಲ ಶುಭ ಕಾರ್ಯಗಳಲ್ಲೂ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಗುರುಬಲ ಒಂದಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಸಹಿತ ಸಿದ್ಧಿಯಾಗುವುದು ಬಹಳ ಕಷ್ಟ. ಅಂತಹದ್ರಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಗುರು ಪ್ರಾರ್ಥನೆ ಮಾಡ್ತಾ, ರುದ್ರದೇವರ ಆರಾಧನೆ ಮಾಡುವಂಥ ಈ ಶುಭ ದಿನ ರಾಜ್ಯಕ್ಕೂ ದೇಶಕ್ಕೂ ಸುಭಿಕ್ಷತರ ಉಂಟಾಗಲಿ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರೂ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗುರುಗಳ, ಗುರುರಾಯರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋಪ್ರಾರ್ಥನೆಯಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಭಾಳಷ್ಟು ಅರ್ಥಗರ್ಭಿತವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಒಳಿತಾಗಲಿ, ಒಳ್ಳೆಯದಾಗಲಿ. ಆದರೆ ಇವತ್ತು ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಫಲವಿದೆ. ಫಲಾಫಲಗಳಲ್ಲಿ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಕೆಲವಷ್ಟು ರಾಶಿ ನಕ್ಷತ್ರಗಳಿರ್ತಕ್ಕಂಥವ್ರಿಗೆ ಲಾಭ ಎಂಬತಕ್ಕಂಥದ್ದು ಸಾಕಷ್ಟು ಇದ್ದರೂ ಯಾವುದೂ ಸಹಿತ ಕಾರ್ಯಸಿದ್ಧಿ ಆಗುವಂಥದ್ದು, ಕಾರ್ಯಗತವನ್ನು ಸಿದ್ಧಿಪಡಿಸ್ಕೊಂಡು ಅದರಿಂದ ಲಾಭ ಉಂಟು ಮಾಡಿಕೊಳ್ತಕ್ಕಂಥ ಸುಂದರ ಕ್ಷಣ ಮತ್ತಷ್ಟು ಎದುರಾಗಬೇಕಾಗಿದೆ. ಅದಕ್ಕಾಗಿ ಎಲ್ಲರೂ ನಮ್ರತೆಯ ಬದುಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ದೂರ ಮಾಡಿ ನಾವೆಲ್ಲರೂ ಒಂದು ಎಂಬತಕ್ಕಂಥ ಪ್ರೀತಿಯಿಂದ ನಡೆದರೆ ಅದು ಮತ್ತಷ್ಟು ಫಲ ಅಂತ ಹೇಳ್ತಾರೆ. ಹಾಗೆ ವಿದ್ಯೆ ಎಂಬತಕ್ಕಂಥದ್ದು ಎಷ್ಟೇ ನಿಮಗಿದ್ದರೂ ನಿಮ್ಮಲ್ಲಿರುವಂತಹ ವಿದ್ಯೆಗೆ ನಮ್ಮಲ್ಲಿ ಏನೂ ಇಲ್ಲ, ನಾವು ಇನ್ನಷ್ಟು ಕಲಿಬೇಕು ಎಂಬತಕ್ಕಂಥದ್ದಾಗಲಿ ಅಥವಾ ವಿದ್ಯಾರ್ಥಿಗಳ ಜೀವನವನ್ನು ಅಪೇಕ್ಷೆ ಪಡ್ತಕ್ಕಂಥದ್ದಾಗಲಿ ಮಾಡಿದ್ರೆ ಅದು ಮತ್ತಷ್ಟು ಅನುಕೂಲವೇ ಆಗುತ್ತೆ. ಆದರೂ ಗುರು ಹಿರಿಯರ ಮಾರ್ಗದರ್ಶನ, ಅನುಗ್ರಹ ಪಡಿತಕ್ಕಂತಹ ಕಾಲ ಹಾಗೂ ಈ ಶುಭ ದಿನ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಗಣಪತಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಗುರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನ ರಾಶಿಫಲಗಳನ್ನು ಹಾಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನಷ್ಟು ಅರ್ಥಪೂರ್ಣವಾದಂಥ ವಿಚಾರಗಳನ್ನು ಎಲ್ಲರೂ ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾ ರಾಜರಾಜೇಶ್ವರಿ ನಮಃ. ಅಂಬಾ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿಯೇ. ಅಗಜಾನನ ಪದ್ಮಾರ್ಕಂ ಗಜಾನ್ನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 16/5/2024 ಗುರುವಾರ ಅಷ್ಟಮಿ ಮಕಾ ನಕ್ಷತ್ರ. ಗುರುವಾರ ಅಷ್ಟಮಿ ಮಕಾ ನಕ್ಷತ್ರವಾದಂತಹ ಈ ಶುಭ ದಿನ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ, ನಿಲುವು ಎಂಬತಕ್ಕಂಥದ್ದು ದೂರವಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ತಾಯಿ ಭುವನೇಶ್ವರಿಯ, ರಾಜರಾಜೇಶ್ವರಿಯ ಅನುಗ್ರಹ ಇವತ್ತಿನ ದಿವಸ ನಾಡಿನ ದೇಶದ ಸಮಸ್ತರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನದ ಒಂದು ವಿಶೇಷವಾಗಿರ್ತಕ್ಕಂಥದ್ರಿಂದ ಇವತ್ತು ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ.
ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ತೀರಿ. ಇವತ್ತು 11 ಗಂಟೆ 20 ನಿಮಿಷದಿಂದ 4:15 ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ಯೋಗ ಫಲ ನಿಮ್ಮದು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಸಮಾಧಾನ ಇರಲಿ. ತೃಪ್ತಿಕರವಾದಂತಹ ಬದುಕು ಕಾಣಬೇಕಾದರೂ ಗುರುವಿನ ಅನುಗ್ರಹ ಬೇಕು, ಗುರುಬಲ ಬೇಕು. ಅದಕ್ಕಾಗಿ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಮೇಷರಾಶಿಯವರು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯಿತಿ ನಮಃ. ಹೀಗೆ ವೃಕ್ಷರಾಜರನ್ನು ಪ್ರಾರ್ಥನೆ ಮಾಡೋದರಲ್ಲಿ ಇವತ್ತು ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಮ್ಮೆ ಜವಾಬ್ದಾರಿ ಜಾಗೃತೆ ಬೇಕು, ಹಾಗೆ ಎಚ್ಚರಿಕೆಯ ನಡೆಯಬೇಕು. ಇವತ್ತು ಮಾಡುವಂತಹ ಫಲಾಫಲಗಳ ಕೆಲಸಗಳು ಶೀಘ್ರವಾಗಿ ಸಿದ್ಧಿಯಾಗಬೇಕಾದರೆ ಕುಲದೇವರ ಅನುಗ್ರಹ ಇವತ್ತು ನಿಮಗೆ ಬೇಕಾಗತ್ತೆ. ಅದಕ್ಕಾಗಿ ಮೊದಲು ಮಾತಾಪಿತೃಗಳ ಅಂದರೆ ತಂದೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ತುಂಬ ದಿನಗಳ ನಂತರ ಇಂತಹದ್ದೊಂದು ಅದ್ಭುತವಾದಂಥ ಕಾಲ ಅಂದರೆ ಅದು ತಪ್ಪಾಗೋದಿಲ್ಲ. ಅದರಲ್ಲೂ ಇವತ್ತಿನ ದಿವಸ ಟೀಚಿಂಗ್ ಪೀರಿಯಡಲ್ಲಿ ಇರ್ತಕ್ಕಂಥವ್ರು ಅಂದರೆ ಉಪಾಧ್ಯಾಯರಾಗಿ, ಅಧ್ಯಾಪಕರಾಗಿ, ಗುರುಕುಲದ ಪಾಠ ಹೇಳ್ತಕ್ಕಂಥ ಗುರುಗಳಾಗಿರ್ತಕ್ಕಂಥವ್ರಿಗೆ ಇವತ್ತು ಒಂದು ಅದೃಷ್ಟ ಅಂತ ಹೇಳ್ಬೋದು. ಹಾಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ, ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಲೇವಾದೇವಿಗಳನ್ನು ಮಾಡ್ತಕ್ಕಂಥವ್ರಿಗೆ ಮಧ್ಯಾಹ್ನ 2 ಗಂಟೆ ನಂತರ ಒಂದಷ್ಟು ಸುಖ, ಸಂತೋಷ, ನೆಮ್ಮದಿಯನ್ನು ತಾವು ಕಾಣ್ತೀರಿ. ಆದರೆ ಬಾಲ್ಯದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು 9, 10, 11, 12 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಆರೋಗ್ಯದಲ್ಲಿ ಮಾತ್ರ ಒಂದಷ್ಟು ಎಚ್ಚರಿಕೆ ವಹಿಸಬೇಕಾಗತ್ತೆ. ಇವತ್ತು ಯಾರೊಬ್ಬರಾದರೂ ಸಹಿತ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ, ಪುರುಷರಾಗಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಆಶೀರ್ವಾದದೊಂದಿಗೆ ಇವತ್ತಿನ ಕಾಯಕವನ್ನು ಶುರು ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಜೋಪಾನ, ಒಂದಷ್ಟು ಎಚ್ಚರಿಕೆ ಇರಲಿ. ಗುರು ಹಿರಿಯರಾಗಲಿ, ಕುಟುಂಬದ ಸದಸ್ಯರಾಗಲಿ, ಅಥವಾ ನಿಮ್ಮ ಅರ್ಧಾಂಗಿ ಆಗಲಿ, ಅಥವಾ ನಿಮ್ಮ ಪತಿದೇವರಾಗಲಿ ಯಾರೊಬ್ಬರಾದರೂ ಸಹಿತ ಇವತ್ತಿನ ದಿವಸ ಯಾರೊಂದಿಗೆ ಮಾತಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಬೇಕು, ಜಾಗೃತರಾಗಿರಬೇಕು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ, ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ, ಒಂದಷ್ಟು ವೈರತ್ವ, ಶತ್ರುತ್ವವನ್ನು ನೋಡ್ತಾ ಇರ್ತೀರಿ, ಏನೇ ಮಾಡಿದ್ರೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ತೃಪ್ತಿಕರವಾದಂತಹ ಬದುಕು ಕಾಣಬೇಕು ಅಂದ್ಕೊಂಡ್ರೂ ಯಾವುದನ್ನೂ ಕಾಣಲಿಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆ ಯೋಗ ಮತ್ತು ಯೋಗ ಫಲ ಅಂತಕ್ಕಂಥದ್ದಿದೆಯಲ್ಲ, ಅದು ದೈವದತ್ತವಾಗಿ ದೇವರ ಕೃಪೆಯಿಂದ ಮಾತ್ರ ಬರ್ತಕ್ಕಂಥದ್ದಾಗತ್ತೆ. ಇವತ್ತಿನ ದಿವಸ 1 ಚಿಟಿಗೆಯಷ್ಟು ಕಡಲೆಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಏಕಕಾಲದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಆಚೆ ಹಾಕೋದ್ರಿಂದ ಆಯಾ ಕಾಲದಲ್ಲಿ ಬಂದೊದಗುವಂಥ ಸಮಸ್ಯೆಗಳು, ಕಷ್ಟಗಳನ್ನು ಸಹಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲದಲ್ಲಿ ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುವಂತಹ ಅದೃಷ್ಟ ನಿಮ್ಮದಾದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಕೆಲಸಕ್ಕೆ ಬಾರದಂತಹ ಒಂದಷ್ಟು ವಿಚಾರಗಳು ನಿಮ್ಮನ್ನು ಬಾಧಿಸುತ್ತೆ. ಯಾಕೆಂದರೆ ಇವತ್ತು ನಿಮ್ಮ ಆಲೋಚನೆ ಎಲ್ಲವೂ ಸರಿ ಅಂತ ನೀವು ಅಂದುಕೊಂಡ್ರೆ ಅದರಲ್ಲೇ ಒಂದಷ್ಟು ವ್ಯತ್ಯಾಸ ಆಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತೆದುರಾಗುತ್ತೆ. ಹಾಗಾಗಿ ಭಾಳ ಜವಾಬ್ದಾರಿ ಬೇಕು, ಜಾಗೃತೆ ಇರಬೇಕು. ಇವತ್ತಿನ ದಿವಸ ನೀವು ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಉತ್ತರಾಭಿಮುಖವಾಗಿ ನಿಂತು ಗುರು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಾದಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ನಮಸ್ತೆ ಗುರುಜಿ, ಕೋಟಿ ಕೋಟಿ ಪ್ರಣಾಮಗಳು. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ನಾವು ಶಿವಮೊಗ್ಗ ಡಿಸ್ಟಿಕ್ಕಿಂದ ಮಾಡ್ತಿರೋದು ಗುರುಗಳೇ. ಶಿವಮೊಗ್ಗ ಡಿಸ್ಟಿಕ್ಕಿಂದ. ಸರ್, ತಮ್ಮ ಹೆಸರು? ತಮ್ಮ ಹೆಸರು ಮಂಜು ಅಂತ. ಮಂಜು ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನಮಸ್ತೆ, ಹೇಳಿ ಮಂಜುನಾಥ್. ಸರ್, ನೀವು ಇದಕ್ಕೆ
ಮಾಧ್ಯಮಕ್ಕೆ ಬಂದಾಗಿಂದನೂ ನಾನು ಕರೆಗೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಹೆಚ್ಚು ಕಮ್ಮಿ 2-3 ಮಾಧ್ಯಮ ಚೇಂಜ್ ಮಾಡಿದ್ದೀರಿ ಸರ್. ಆದರೂ ನನಗೆ ಒಂದು ಕರೆನೂ ಸಿಕ್ಕಿಲ್ಲ. ಇವತ್ತು ಸಿಕ್ಕಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಒಳ್ಳೆಯದಾಗಲಿ, ಹೇಳಿಪ್ಪ. ಗುರುಗಳೇ, ಈಗ ಅಲ್ಲಿ ಈಗ ನೀವೆಲ್ಲ ಬಂದಿದ್ದೀರಿ, ಕೆಲವೊಂದು ಕಡೆ ಎಲ್ಲ ಬಂದಿದ್ದೀರಿ. ಇಲ್ಲಿ ಭೂತ ಚೌಡಿಗಳು ಆ ಥರ ಎಲ್ಲ ಇರ್ತಾವಲ್ಲ, ಅಲ್ಲಿ ಹರಕೆ ಮಾಡ್ಕೊಂಡೆ ಅವ್ರು ಕೆಟ್ಟದನ್ನು ಅಥವಾ ಒಳ್ಳೇದನ್ನು ಮಾಡಿರ್ತಾರೇನೋ ಗೊತ್ತಿಲ್ಲ. ಆದ್ರೂ ಬಟ್ ಅವ್ರಿಗೆ ಹರಕೆ ಮಾಡ್ಕೊಂಡ್ರೆ ಅವರಿಗೆ ತೊಂದರೆ ಕೊಡ್ತಾವಲ್ಲ ಗುರುಗಳೇ. ಅವರು ಒಳ್ಳೇದನ್ನು ಮಾಡಿದ್ದವರಿಗೂ ತೊಂದರೆ ಕೊಡ್ತವೆ, ಕೆಟ್ಟದನ್ನು ಮಾಡಿದ್ದವರಿಗೂ ತೊಂದರೆ ಕೊಡ್ತವೆ. ಅದಕ್ಕೆ ಒಳ್ಳೇದನ್ನು ಮಾಡಿದವರಿಗೆ ಸುಮ್ಮನೆ ತುಂಬಾ ತೊಂದರೆ ಅನುಭವಿಸ್ತಾರೆ. ಅದಕ್ಕೆ ಏನಾದ್ರು ಒಂದು ಪರಿಹಾರ ಇದೆಯಾ ಗುರುಗಳೇ? ಅಂದರೆ ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ಯಾವ ಉದಾಹರಣೆಗೆ ಅಂಗೇರೆ ಭೂತಪ್ಪ ಚೌಡವ್ವ ಅಂತ ಇದ್ದಾರೆ, ಆಮೇಲೆ ಅಲ್ತಿ ಚೌಡೇಶ್ವರಿ ಅಂತ ಇಲ್ಲ, ಸುತ್ತಮುತ್ತ ಏರಿಯಾದಾಗೆಲ್ಲ ಇದೆ. ಈ ತರದ ಕರ್ನಾಟಕ ತುಂಬೆಲ್ಲ ಇರ್ತದೆ. ಅನ್ಯಾಯ ಮಾಡಿದವರಿಗೂ ಹರಕೆ ಮಾಡ್ಕೊಂಡ್ ಬರ್ತಾರೆ, ಒಳ್ಳೇದಕ್ಕೋಸ್ಕರನೂ ಹರಕೆ ಮಾಡ್ಕೊಳ್ತಾರೆ. ಅವು ಒಳ್ಳೇದನ್ನ ಮಾಡಿದವರಿಗೂ ತೊಂದರೆ ಕೊಡ್ತವೆ, ಕೆಟ್ಟದನ್ನ ಮಾಡಿದವರಿಗೂ ತೊಂದರೆ ಕೊಡ್ತವೆ. ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ? ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ. ಒಳ್ಳೆಯದನ್ನು ಮಾಡಿದ್ರೆ ಭಗವಂತ ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾನೆ. ಯಾವ ದೈವವಾದರೂ ಒಳ್ಳೆಯದಕ್ಕೆ ಒಳ್ಳೆಯದೇ ಇರುತ್ತೆ. ಕೆಟ್ಟದ್ದು ಮಾಡಿಬಿಟ್ಟು ನನಗೆ ಒಳ್ಳೇದಾಗಲಿ ಅಂತ ಹೇಳಿ ದೈವದ ಮುಂದೆ ನಿಂತು, ದೇವರ ಮುಂದೆ ನಿಂತು ನಾವು ಪ್ರಾರ್ಥನೆ ಮಾಡಿದ್ರೆ ಭಗವಂತ ತಾನು ಒಳ್ಳೆಯದನ್ನು ಮಾಡಬೇಕಾದ್ರೆ ತನ್ನ ತಕ್ಕಡಿಯಲ್ಲಿ ತೂಕ ಮಾಡ್ತಾನೆ. ಯಾವುದೇ ಒಬ್ಬ ವ್ಯಕ್ತಿ ಮಾಡಬಾರ್ದನ್ನು ಮಾಡಿಬಿಟ್ಟು ದೇವ್ರ ಮುಂದೆ ಹೋಗಿ ನಿಂತು ಈತನಿಗೆ ನಾನು ತಪ್ಪು ಮಾಡಿದ್ದೀನಿ, ನನಗೆ ಒಳ್ಳೇದು ಮಾಡಪ್ಪ ಅಂದರೆ ಅವನು ಒಳ್ಳೇದಾಗೋದಿಲ್ಲ. ಆತ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಹಾಗೆ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಒಂದು ದೇವಸ್ಥಾನ ಕಟ್ಟಿಬಿಟ್ಟು ಅಥವಾ ಡೈಲಿ ಒಂದಿಷ್ಟು ಕರ್ಪೂರ ಹಚ್ಚಿ ಅಥವಾ ದೇವ್ರ ಹೆಸರಲ್ಲಿ 10 ಜನಕ್ಕೆ ಊಟ ಹಾಕ್ಬಿಟ್ಟು ಮಾಡಬಾರ್ದು ಕೆಲಸ ಮಾಡಿ ದೇವ್ರ ಹೆಸರಲ್ಲಿ 10 ಜನಕ್ಕೆ ಊಟ ಹಾಕಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ? ಖಂಡಿತ ಮಾಡೋದಿಲ್ಲ. ಧರ್ಮ ನಿಷ್ಠೆ ಜೊತೆಗೆ ನಾವು ಮಾಡುವಂಥ ಕೆಲಸ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿದ್ದರೆ ನೀವು ದೇವ್ರ ಮುಂದೆ ಕೈ ಮುಗಿಬೇಕಾದ್ದೂ ಇಲ್ಲ. ದೇವರು ನಿಮ್ಮ ಬೆನ್ನಲ್ಲಿ ನಿಂತು ಅದನ್ನು ಸಹಾಯ ಮಾಡ್ತಾನೆ. ಇದು ದೇವರ ಮತ್ತು ದೈವದಲ್ಲಿರ್ತಕ್ಕಂಥ ಶಕ್ತಿ. ಗುರುಗಳೇ, ನಮ್ಮ ಕುಟುಂಬದಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಹೆಚ್ಚು ಕಮ್ಮಿ ಈಗ ನಮಗೆಲ್ಲ 45 ವರ್ಷ ಆಗಿದೆ. ನಮ್ಮ ತಂಗಿದು ನಮ್ದು ಯಾರಿಗೂ ಮದುವೆನೇ ಆಗಿಲ್ಲ. ಕುಟುಂಬದಲ್ಲಿ ಏನು ಇಂಪ್ರೂವ್ಮೆಂಟ್ ಏನೂ ಇಲ್ಲ. ಕೆಲಸ ಎಲ್ಲ ತುಂಬಾ ತೊಂದರೆನೇ ಇದೆ. ಅವರು ಸುತ್ತಮುತ್ತ ಜನರು ಸರಿ ಇಲ್ಲ. ಬಹುಶಃ ತುಂಬಾನೇ ಪ್ರಾಬ್ಲಮ್ ಇದೆ ಗುರುಗಳೇ. ಇಲ್ಲ, ಇದು ನಿಮ್ಮ ಜಾತಕದಲ್ಲಾಗಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಏನಾದರೂ ತೊಂದರೆಗಳಿದ್ದು ಯಾವುದಾದ್ರೂ ತಂತ್ರಸಾರಗಳಿಂದ ತಾವು ನೆರಳುತ್ತಾ ಇದ್ದರೆ ಅದಕ್ಕೊಂದು ಪರಿಹಾರ ಅಂತ ಬೇಕಾಗಿದೆ. ಹಾಗಾಗಿ ನಿಮ್ಮ ಸ್ವರತರಂಗ ಪ್ರಕಾರ ಏನಾದ್ರು ಮಾಡಿದಾರ ನಮಗೆ ಕುಟುಂಬಕ್ಕೆ? ಅದೇ ನಾ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಸ್ವರತರಂಗ ಪ್ರಕಾರ ಹೋಗು. ಒಂದಷ್ಟು ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಇರೋದ್ರಿಂದಲೇ ತಾವು ಯಾವುದರಲ್ಲೂ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದ್ದೀರಿ. ಮನಸ್ಸು ತುಂಬ ಚಂಚಲತೆಯಲ್ಲಿ ಇಟ್ಕೊಂಡಿದ್ದೀರಿ. ಮನಸ್ಸಲ್ಲಿ ಯಾವುದೂ ಸಹಿತ ಒಂದು ನೆಮ್ಮದಿ ಕಾಣದಂಥ ರೀತಿಯಲ್ಲಿದ್ದೀರಿ. ನೀವೊಂದು ಕೆಲಸ ಮಾಡಿ, ಸಾಧ್ಯವಾದಷ್ಟು ಬೇಗ ಒಂದು ಸಮುದ್ರ ಸ್ನಾನ ಮಾಡಿ ಅಲ್ಲಿಂದ ಬಂದು ಒಂದು ಶ್ವೇತವರ್ಣದ ವಸ್ತ್ರವನ್ನು, ಬಿಳಿಯ ಬಣ್ಣದ ಬಟ್ಟೆಯನ್ನು ಉಟ್ಕೊಂಡು ಒಂದಿಷ್ಟು ಕೆಂಪು ಗಂಧವನ್ನು ತೆಗೆದು ಆ ಕೆಂಪು ಗಂಧವನ್ನು ಹಸಿರು ವಿಳೆದೆಲೆ ಅಂದರೆ ವಿಳೆದೆಲೆ ತೆಗೆದುಕೊಂಡು ಆ ಎಲೆ ಮೇಲೆ ಕೆಂಪು ಗಂಧವನ್ನು ಹಚ್ಚಿ ಅದರ ಮಧ್ಯದಲ್ಲಿ ಒಂದು ಬಟ್ಲಡಿಕೆ, ಒಂದು ಅರಿಶಿನ ಕೊಂಬು, ಒಂದು ಏಲಕ್ಕಿ, 2 ಕರಿಮೆಣಸು ಇದೆಲ್ಲವನ್ನು ಇಟ್ಟು 1 ಹನಿ ಜೇನುತುಪ್ಪ ಹಾಕಿ 2 ಕೆಂಪು ಮೆಣಸನ್ನು ಇಟ್ಟು ಯಾವುದಾದ್ರು ಹಸಿರು ಗಿಡ ಹತ್ರ ಇಟ್ಟು ಗಿಡಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡು ಬನ್ನಿ. ಇದು ಬಂದಾದ ನಂತರ ಒಂದು ಗೋವಿಗೆ ಗೋಗ್ರಾಸ ಕೊಡಿ. ಈ ಥರ ಒಂದು 3ರಿಂದ 4 ಬಾರಿ ನೀವು ಮಾಡಿ. ಅಷ್ಟರೊಳಗೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಜಾತಕದಲ್ಲಾಗಲಿ ಅಥವಾ ಗ್ರಹಸ್ಥಿತಿಗಳಲ್ಲಾಗಲಿ ಯಾರೇ ನಿಮಗೆ ತೊಂದರೆ ಕೊಟ್ಟಿದ್ರು ಸಹಿತ ಆ ತೊಂದರೆಯಿಂದ ಆದಷ್ಟು ಬೇಗ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ನೋಡುವಂಥ ಒಳ್ಳೆಯ ಯೋಗಫಲ ಸಿಂಹರಾಶಿಯವರು. ಸಿಂಹರಾಶಿಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸಾಧ್ಯವಾದಷ್ಟು ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಚಿಂತನೆಯನ್ನು ಸರಿಯಾದ ಕ್ರಮದಲ್ಲಿ ತಿಳ್ಕೊಳ್ಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ತೊಂದರೆ ಇದೆ. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸಾಧ್ಯವಾದಷ್ಟು ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬೇಕಾದ್ರೆ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಹಾಗೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೂರವಾರ ಪ್ರಯಾಣ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದರೆ ಮೊದಲು
ಪಶು ಪಕ್ಷಿ ಪ್ರಾಣಿಗಳಿಗೆ ಸ್ವಲ್ಪ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಹಾಗೆ ಮನೇಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಅದು ಭಾಳಷ್ಟು ವಿಶೇಷ ಅನಿಸುತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನಾಗಲಿ ಅಥವಾ ನಿಮ್ಮ ಕುಲದೇವರನ್ನಾಗಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ತದನಂತರ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಅದು ಭಾಳ ವಿಶೇಷವೇ ಸರಿ. ಅದರಿಂದ ಸಾಕಷ್ಟು ಲಾಭವನ್ನು ತಾವು ತಂದುಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಗಮನ ಕೊಡಿ. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು, ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರು ತಮ್ಮ ಉದ್ಯೋಗ, ವ್ಯವಹಾರ, ವ್ಯಾಪಾರದ ಕಡೆ ಮತ್ತಷ್ಟು ಗಮನ ಹರಿಸಬೇಕು. ಯಾಕೆಂದರೆ ಇವತ್ತು ಮನಸ್ಸು ಸ್ವಲ್ಪ ಕನ್ಫ್ಯೂಷನ್ ಇರ್ತಕ್ಕಂಥದ್ದು, ಚಂಚಲತೆ ಇರ್ತಕ್ಕಂಥದ್ದು, ಯಾವುದೂ ಸಹಿತ ಸರಿಯಾದ ನಿಮ್ಮ ಆಲೋಚನೆ ಸರಿಯಾದ ರೀತಿ ಇಲ್ಲದಿರ ಇರ್ತಕ್ಕಂಥದ್ರಿಂದ ಸ್ವಲ್ಪ ತೊಂದರೆ ತಾಪತ್ರೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನಾಗಲಿ ಅಥವಾ ನಿಮ್ಮ ಕುಲದೇವರನ್ನು ಅಥವಾ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ಕನ್ಯಾ ರಾಶಿಯವರು ಮಾಡಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ. ಇದ್ರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಅವರೆಬೇಳೆ, ಒಂದಷ್ಟು ಕಡಲೆಬೇಳೆ, ಅವರೆಬೇಳೆ ಮತ್ತು ಕಡಲೆಬೇಳೆ ಇಂತಹದ್ದನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ದೇವಾಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಲಾಭ ಗಳಿಸಬೇಕಾದ್ರೂ ಸಹಿತ ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸಾಗಿರ್ತಕ್ಕಂಥದ್ದು, ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಂಡು ಒಳ್ಳೆ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹ ಯೋಗ ಫಲದಲ್ಲಿರ್ತೀರಿ. ಇವತ್ತು ನೀವು ಮಾಡುವಂಥ ನಿಮ್ಮ ಕೆಲಸ, ನಿಮ್ಮ ವೃತ್ತಿಯ ಅಭಿವೃದ್ಧಿ, ಹಾಗೆ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟದಲ್ಲಿ ತಾವಿರ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಕುಲದೇವರ ಅನುಗ್ರಹ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದರ ಜೊತೆಗೆ ಸಾಧ್ಯವಾದರೆ ಇವತ್ತಿನ ದಿವಸ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಬೆಳಿಗ್ಗೆ 11 ಗಂಟೆ ನಂತರನೇ, ಅಂದರೆ 11ರವರೆಗೂ ಮಂದಗತಿಯಲ್ಲಿ ಸಾಗುವಂಥ ದಿನ. 11ರ ನಂತರ ಒಂದಷ್ಟು ಚುರುಕಾಗುತ್ತೆ. ಆದರೆ ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ಅಥವಾ ನೀವು ನಂಬಿರ್ತಕ್ಕಂತಹ ಕೆಲಸಗಳಾಗಲಿ, ಅಥವಾ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಗಲಿ ಏನು ಚಿಂತನೆ ಮಾಡಿದ್ರೂ ದೈವದತ್ತವಾಗಿ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಚಪ್ಪಟ ಶ್ರೀಗಂಧ ಚಕ್ಕರೆ, ಅಂದರೆ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಶ್ವೇತವರ್ಣದ ಪುಷ್ಪಗಳಿಗೆ ಗಂಧವನ್ನು ಲೇಪನ ಮಾಡಿ ಅದನ್ನು ನಿಮ್ಮ ಕುಲದೇವರಿಗೆ ಅರ್ಪಣೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ವ್ಯಾಪಾರ ಜೊತೆಗೆ ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಸುಮಂಗಲೆಯರಿಗೆ, ಹೆಣ್ಣು ಮಕ್ಕಳಿಗೆ ಇಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಅದರಿಂದ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ನಮಸ್ತೆ. ನಾವು ಇಲ್ಲಿ ಹೈವೇಯಿಂದ ಮಾತಾಡೋದು ಸರ್, ರುದ್ರೇಶ್ ಅಂತೇಳಿ. ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ನಾನು 12 ವರ್ಷ ಆಯ್ತು ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ನಿಮ್ಮದು ಕಾಲ್ ಸಿಗ್ತಾ ಇಲ್ಲ ಸರ್, ಅದಕ್ಕೆ ಇವತ್ತಿದ್ದೆ ನಾನು. ಹೇಳಿಪ್ಪ. ಅದೇ ನಮ್ದು ರಾಶಿ ಭವಿಷ್ಯ ಯಾವ್ದು ಬರುತ್ತೆ ಅಂತ. ನಿಮ್ಮ ಪೂರ್ತಿ ಹುಟ್ಟೆಸರು ಹೇಳಿ. ರುದ್ರೇಶ್ ಅಂತೇಳಿ. ರುದ್ರೇಶ್. ನಿಮ್ಮ ಹುಟ್ಟೆಸರು ಇನ್ನೊಂದಿದೆಯಾ ಅಥವಾ ರುದ್ರೇಶ್ ಅಷ್ಟೇ ಇದೆಯಾ? ಇಲ್ಲ, ರುದ್ರೇಶ್ ಒಂದು. ನೀವು ಚಿತ್ತಾ ತುಲಾ ರಾಶಿ ನೋಡಿ. ಹ್ಞೂ ಗುರುಜಿ. ಅದೇ ನನ್ನ ಭವಿಷ್ಯ, ಮುಂದಿನ ಭವಿಷ್ಯ ಹೆಂಗಿದೆ? ಮುಂದಿನ ಭವಿಷ್ಯ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಇಷ್ಟು ದಿವಸ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಮುಗೀತು. ಈಗ ಇನ್ನು ಬೆಳಕು ಕಾಣ್ತಾ ಇದ್ದೀರಿ. ಅದರಲ್ಲೂ ಈ ಕಳೆದ ಒಂದೂವರೆ ತಿಂಗಳಿಂದ ಈಚೆಗೆ ಒಂದು ಭೂಮಿ ವಿಚಾರವಾಗೂ ನೀವು ಚಿಂತನೆ ಮಾಡ್ತಾ ಇದ್ದೀರಿ. ಆದಷ್ಟು ಬೇಗ ಅದರೂ ಕಾರ್ಯಸಿದ್ಧಿ ಆಗುತ್ತೆ. ಏನೇ ಆದರೂ ಸಮಯ ಕೂಡಿದ್ರೆ, ಗುರುವಿನ ಅನುಗ್ರಹ ಆದರೆ ಅಥವಾ ದೈವಾನುಗ್ರಹ ಬಂದರೆ ಆ ದೈವಾನುಗ್ರಹದಿಂದಲೇ ಸಾಕಷ್ಟು ಲಾಭ. ಆದರೆ ನಿಮ್ಮ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಚೇತರಿಕೆ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇಲ್ಲ. ಕುಟುಂಬದಲ್ಲಿರ್ತಕ್ಕಂಥ ಕಲಹ, ನೆಮ್ಮದಿ ಇಲ್ದಿರತಕ್ಕಂಥದ್ದು ಹಿಂದೆ ನೋಡಿದ್ದೀರಿ. ಆದರೆ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಹಾಗೆ ಯಾರು ಶತ್ರುಗಳಾಗಿದ್ದರೋ ಅವರು ಮಿತ್ರರಾಗ್ತಾರೆ.
ಯಾರಲ್ಲಿ ವ್ಯತ್ಯಾಸಗಳಾಗಿ ಮನಸ್ಸಿಗೆ ಅಸಮಾಧಾನ ತಂದುಕೊಂಡಿದ್ರು ಅವರೆಲ್ಲ ಪುನಃ ನಿಮ್ಮ ಅಪೇಕ್ಷೆ ಪಡೆದು ನಿಮ್ಮಿಂದಲೇ ಸಹಾಯ ಬೇಕು ಅಂತ ನಿಮ್ಮ ಹತ್ರ ಬರ್ತಾರೆ. ಆದರೂ ಜಾತಕದಲ್ಲಿ ಇರ್ತಕ್ಕಂತಹ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ವಿಶೇಷವಾದ್ದರಿಂದ ಮತ್ತಷ್ಟು ಅನುಕೂಲಗಳನ್ನು ನೋಡುವಂಥ ಯೋಗಫಲ ಸದ್ಯದಲ್ಲೇ ಇದೆ. ಆದರೆ ನೀವು ಯಾವುದೇ ಬಣ್ಣದ ವಸ್ತ್ರವನ್ನು ಧರಿಸಿದ್ರೂ ಒಂದು ಶ್ವೇತವರ್ಣದ ಕರ್ಚೀಫನ್ನು ಸದಾ ನಿಮ್ಮ ಜೊತೆಲಿ ಇಟ್ಕೊಂಡ್ರೆ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ತೀರಿ. ಇದ್ರ ಜೊತೆಗೆ ಒಂದಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ. ಇದು ಭಾಳಷ್ಟು ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಬದುಕುವಂಥ ಯೋಗವನ್ನು ತಾವು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಶುಕ್ರ ಚೆನ್ನಾಗಿರೋದ್ರಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮತ್ತಷ್ಟು ವಿಶೇಷವಾಗಿರುತ್ತೆ. ಇವತ್ತು ಸಾಧ್ಯವಾದಷ್ಟು ಅಶ್ವತ್ಥ ಪ್ರಾರ್ಥನೆ ಮಾಡಿ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯವೋ ಅಥವಾ ಜಗದ್ಗುರುಗಳಾದಂತಹ ಆದಿಶಂಕರನ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಅಥವಾ ಗುರುಗಳ ಹೆಸರು ಹೇಳಿ ಒಂದು 4 ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು. ಒಂದು 4 ಜನಕ್ಕೆ ಅನ್ನದಾನವನ್ನು ಮಾಡಿ ಒಳ್ಳೆಯ ಮನಸ್ಸಿನಿಂದ ತಾವು ಅಂದುಕೊಂಡಂಥ ಕೆಲಸಗಳು ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಸಾಕಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಅದು ದೈವದತ್ತವಾಗಿರಬೇಕು, ದೇವರ ಕೃಪೆ ಇರಬೇಕು. ನೀವು ಮಾಡುವ ಕೆಲಸ ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿರಬೇಕು. ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ಯಾವುದೇ ಕೆಲಸಕ್ಕಾದರೂ ಅದಕ್ಕೆ ಭಗವಂತನ ಕೃಪಾಶೀರ್ವಾದ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಜಾಸ್ತಿ ಇದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿದೆ. ಇವತ್ತು ನೀವು ಮಾಡುವ ಕೆಲಸವನ್ನು ಮತ್ತಷ್ಟು ವೇಗವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಇವತ್ತಿನ ದಿವಸ ಗುರು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬನ್ನಿ. ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಯೋಗ ಫಲ ಚೆನ್ನಾಗಿದೆ. ಅದಕ್ಕಾಗಿ ಶ್ರಮಿಸಿ, ಅದಕ್ಕೆ ಶ್ರಮದಿಂದ ತಾವೇನಾದರೂ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡ್ರೂ ಕಾರ್ಯವು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯ ಜೀವಿಗಳಿಗೆ ಗಂಡ ಆಗ್ಬೋದು ಅಥವಾ ಹೆಣ್ಣಾಗ್ಬೋದು, ಯಾರಾದರೂ ಸರಿ, ಒಟ್ಟಾರೆ ಹಿರಿಯ ಜೀವಿಗಳು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಗೌರವಿಸಿ ಅವ್ರಿಗೊಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಮತ್ತಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟ ಇದೆ. ಹಣಕಾಸಿನ ವಿಚಾರದಲ್ಲಿ ಜೋಪಾನ ಬೇಕಾಗಿದೆ. ದೂರಪಾರ ಪ್ರಯಾಣ ಎಂಬತಕ್ಕಂಥದ್ದು ನಿಮ್ಮ ಜಾತಕದಲ್ಲಿದೆ. ಆದರೆ ಏನೇ ಕೆಲಸ ಮಾಡಬೇಕಾದರೂ ಶಾಂತಿ ಸಮಾಧಾನ ಬೇಕು. ಜೊತೆಗೆ ಏನೇ ಮಾಡಬೇಕಾದರೂ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಆದರೆ ಒಂದಂತೂ ಸತ್ಯ, ಗುರು ಅನುಗ್ರಹ ಇರೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ನೂತನವಾದಂಥ ವಸ್ತ್ರ ಅಥವಾ ವಿಶೇಷವಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಖರೀದಿ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಹಳೆಯ ಸ್ನೇಹಿತರು, ಬಾಲ್ಯ ಸ್ನೇಹಿತರು ಅಥವಾ ಈ ಹಿಂದೆ ಯಾವಾಗೋ ಮಾತು ಬಿಟ್ಟಿರ್ತಕ್ಕಂಥವ್ರು ಪುನಃ ಅವರೊಂದಿಗೆ ಮಾತಾಡಿ ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂಥವ್ರು. ಒಟ್ಟಾರೆ ಹೇಳಬೇಕಂದ್ರೆ ಅದೃಷ್ಟ ಎಂಬತಕ್ಕಂಥದ್ದಿದೆ. ಅದರ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಎದುರಾಗುತ್ತೆ. ಆದರೆ ಸಮಸ್ಯೆಗಳನ್ನು ಆಗಿಂದಾಗಲೇ ದೂರ ಮಾಡಿಕೊಂಡು ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲವೂ ನಿಮಗಿದೆ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಗುರು ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ದೇವಿಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವರು ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅರ್ಥಪೂರ್ಣವಾದ ಬದುಕು ಕಾಣುವಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಆಗುತ್ತೆ, ಕೋಪದಿಂದ ಘರ್ಷಣೆ ಆಗುತ್ತೆ, ಘರ್ಷಣೆಯಿಂದ ಮನಸ್ತಾಪಗಳುಂಟಾಗುತ್ತೆ. ಆದರೆ ಎಲ್ಲಕ್ಕೂ ತಾಳ್ಮೆ ಬೇಕಾಗಿದೆ. ತಾಳಿದವನು ಬಾಳಿಯ ಅನ್ನೋಂತಾರಲ್ಲ, ಆ ಪ್ರಕಾರ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಯಶಸ್ಸನ್ನು ಕಾಣಬೇಕಾದ್ರೆ ಇವತ್ತು ದೇವಿಯ ಪ್ರಾರ್ಥನೆ, ದೇವಿಯ ಆರಾಧನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕುಲದೇವರ ಅನುಗ್ರಹ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರದುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಸಾಕಷ್ಟು ಜನ ಪತ್ರಗಳನ್ನು ಕೂಡ ಬರಿತಾ ಇರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಪತ್ರಗಳನ್ನು ಕೂಡ ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಚಕ್ಷುರ್ಮತಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಒಬ್ಬರು ಪತ್ರವನ್ನು ಬರೆದಿದ್ದಾರೆ. ಅವರುಗಳೇ, ಹೆಸರು ಊರು ಏನು ತಿಳಿಸೋದು ಬೇಡ, ಆದರೆ ಶಿಂಶದ ಅಮ್ಮ ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋಗುತ್ತೆ ಗುರುಗಳೇ ಅಂತ ಹೇಳಿದ್ದಾರೆ. ಅವರ ಕಣ್ಣಿನ ರೇಖೆಯನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಬಹುಶಃ ಶಿಂಶಾಲಿರ್ತಕ್ಕಂಥ ಅಮ್ಮ ಭಾಳಷ್ಟು ಶಕ್ತಿಯುತವಾದಂಥ ತಾಯಿ. ಆ ತಾಯಿಯ ಹೆಸರನ್ನು ಹೇಳಿದ್ರೆ ಬಹುಶಃ ಆ ತಾಯಿಯ ಭಕ್ತರು ಇವರು ಇರಬಹುದು. ಆ ತಾಯಿಯ ಭಕ್ತರು ಇವರಾದ್ದರಿಂದ ಶಿಂಶಾ ಅಮ್ಮ ಅಂದರೆ ಇವರಿಗೆ ಅವ್ರದೇ ಕಾಗದ ಅಂತ ಗೊತ್ತಾಗುತ್ತೆ. ಹೇಳಿ. ಕೋಟಿ ನಮಸ್ಕಾರಗಳು ಗುರುಜಿ, ನಿಮಗೂ ಹಾಗೂ ಶ್ರೀನಿವಾಸ್ ಶರ್ಮಾ ಗುರುಜಿಯವ್ರಿಗೂ. ಶ್ರೀನಿವಾಸ್ ಶರ್ಮಾ ಗುರುಜಿಯವರು ಕಳೆದ ಭಾಗದಲ್ಲಿ ನಮಗೆ ಒಂದೆರಡು ಅನುಷ್ಠಾನಗಳನ್ನು ತಿಳಿಸ್ಕೊಟ್ಟಿದ್ರು ಗುರುಗಳೇ. ಅದನ್ನು ಮಾಡಿ ನಾವು ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಸಿದ್ಧಪಡಿಸ್ಕೊಂಡಿದ್ದೇವೆ. ಹಾಗಾಗಿ ನಮಗೊಂದು ಮಹತ್ತರವಾದ ಆಸೆ ಏನಪ್ಪ ಅಂತಂದರೆ, ಒಂದು ಸತಿನಾದರೂ ನಾವು ಕುಟುಂಬ ಸಮೇತರಾಗಿ ನಿಮ್ಮ ಸಾಲಿಗ್ರಾಮ ಕ್ಷೇತ್ರಕ್ಕೆ ನಾನು ಬರಬೇಕು, ಅಲ್ಲಿ ನಾನು ಒಂದು ದಿವಸ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಮಹದಾಸೆ ಇದೆ. ಆದರೆ ಅದು ಯಾವಾಗ ಕೈಗೂಡುತ್ತೋ ನೋಡಬೇಕು ಗುರುಗಳೇ, ಅದೊಂದು ಆಸೆ ಇದೆ ಗುರುಗಳೇ. ನನಗೆ ಮದುವೆಯಾಗಿ 22 ವರ್ಷಗಳಾಯಿತು ಗುರುಜಿ. 22 ವರ್ಷಗಳಿಂದನೂ ಕೂಡ ನಾನು ನನ್ನ ಗಂಡನನ್ನು ದುಡಿದು ಸಾಕ್ತಾ ಇದ್ದೀನಿ. ನಾನು ದುಡಿದು ಸಾಕ್ತಾ ಇದ್ರೂ ಕೂಡ 22 ವರ್ಷದಿಂದ ಬರೀ ಜಗಳಗಳನ್ನೇ ಕಂಡು ಬರ್ತಾ ಇರ್ತಕ್ಕಂಥದ್ದೇ ಕೇಳ್ತಾನೆ ಇದ್ದೇನೆ. ಇವಾಗ ನನಗೆ 4 ತಿಂಗಳಿಂದ ಆರೋಗ್ಯದ ಸಮಸ್ಯೆಗಳೂ ಕೂಡ ಕಂಡು ಬರ್ತಾ ಇದೆ. ಬರೀ ತಲೆ ಸುತ್ತು ಬರುತ್ತೆ ಮತ್ತು ಇವಾಗ ನೋಡಿದ್ರೆ ಗರ್ಭಕೋಶದಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಇದ್ದಾರೆ ಗುರುಗಳೇ. ನನಗೆ ಏನು ಮಾಡಬೇಕು ದಿಕ್ಕು ತೋಚ್ತಾ ಇಲ್ಲ. ಆಪರೇಷನ್ ಮಾಡಿಸ್ಬೇಕಾ ಬೇಡವಾ ಏನು ಅನ್ನೋದ್ರ ಬಗ್ಗೆ ನನಗೊಂಚೂರು ಮಾಹಿತಿಯನ್ನು ತಿಳಿಸ್ಕೊಡಿ ಗುರುಗಳೇ. ನಂದು ಮತ್ತು ನನ್ನ ಗಂಡನ ಇಬ್ಬರ ಕಣ್ಣಿನ ರೇಖೆಯ ಫೋಟೋವನ್ನು ಕೂಡ ನಾನು ನಿಮಗೆ ಕಳಿಸ್ಕೊಟ್ಟಿದ್ದೇನೆ ಗುರುಗಳೇ ಅಂತ ಹೇಳಿದ್ದಾರೆ. ಇವರು ಕಳಿಸಿರ್ತಕ್ಕಂಥದ್ದು ಗಂಡ ಮತ್ತು ಹೆಂಡತಿಯ ಇಬ್ಬರ ಫೋಟೋ ಕಳಿಸಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಈ ಫೋಟೋನ ನಾನು ತೋರಿಸೋದು ಅಷ್ಟು ಸಮಂಜಸ ಅಲ್ಲ. ಹಾಗಾಗಿ ಇಷ್ಟಕ್ಕೆ ಮಾತ್ರ ತೋರಿಸ್ತಾ ಇದ್ದೇನೆ. ಯಾಕೆಂದರೆ ಇವರು ಮೊದಲೇ ಅವರ ಹೆಸರನ್ನು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಹೌದು ಗುರುಗಳೇ. ವಿಳಾಸ ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಶಿಂಶಾ ಮಾರಮ್ಮ ಅಂತಲೂ ಹೇಳಿದ್ದಾರೆ. ಆ ತಾಯಿ ಹೆಸರು ಹೇಳಿಬಿಡಿ, ನಮಗೆ ಗೊತ್ತಾಗುತ್ತೆ ನಮ್ಮ ಲೆಟ್ರು ಅಂತ ಹೇಳಿದ್ದಾರೆ. ಇವರಿಬ್ಬರ ಕಣ್ಣರೇಖೆ ನೋಡ್ತಿದ್ರೆ ಯಶಸ್ಸೆಂಬತಕ್ಕಂಥದ್ದು ತುಂಬ ಕಡಿಮೆನೇ. ಆದರೆ ಶ್ರಮ ಇದೆ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಶ್ರಮಿಸ್ತಾ ಇದ್ದೀರಿ, ಖಂಡಿತ ಒಳ್ಳೆ ಮಾರ್ಗದಲ್ಲಿದ್ದೀರಿ, ದೈವಾನುಗ್ರಹ ನಿಮಗಿದೆ, ಭಯಪಡಬೇಡಿ. ಹೆಣ್ಣು ಅಂದರೆ ಹೆಸರು ಇರಲಿ. ಸಾಮಾನ್ಯಕ್ಕೆ ಇವರ ಬಲಗಣ್ಣಿನ ರೇಖೆ ಪ್ರಕಾರ, ಬಲಗಣ್ಣಿನ ರೇಖೆ ಮತ್ತು ಎಡಗಣ್ಣಿನ ರೇಖೆ ನಂತರ ನಾವು ಆಲೋಚನೆ ಮಾಡಿದ್ರು ಒಂದು ಹೆಣ್ಣಿಗೆ ಒಂದಷ್ಟು ಶಾಪ ಅಂತಲೇ ಹೇಳ್ಬೋದು. ಗರ್ಭಕೋಶಕ್ಕೆ ಬರುವಂಥ ಈ ತೊಂದರೆಗಳು ಸಾರ್ವತ್ರಿಕವಾಗಿ 100ಕ್ಕೆ 80% ಹೆಣ್ಣು ಮಕ್ಕಳಲ್ಲಿ ಈ ಸಮಸ್ಯೆ ಇದೆ. ಇದು ಯಾತಕ್ಕಾಗಿ ಬರುತ್ತೆ? ಬರಲಿಕ್ಕೆ 2 ಪ್ರಧಾನವಾದ ಕಾರಣಗಳಿದೆ. ಸರಿಯಾದಂಥ ಮುಟ್ಟಿನ ದಿನಾಂಕಗಳಾಗ್ದಿರ, ಅಥವಾ ನಿಮ್ಮ ಮುಟ್ಟಿನ ದಿನಾಂಕಗಳಲ್ಲಿ ನೀವು ಬೇರೆ ತರಹ ಚಿಂತನೆ ಮಾಡೋದ್ರಿಂದ, ಕೆಲವು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಅಥವಾ ಆ ಸಮಯದಲ್ಲಿ ಬೇರೆ ಏನೋ ಚಿಂತನೆ ಮಾಡ್ತಿರೋದು, ಅಥವಾ ಆಗೋದನ್ನು ನಿಲ್ಲಿಸಲಿಕ್ಕೆ ಆಹಾರಗಳಲ್ಲಿ ಸರಿಯಾದ ಆಹಾರ ಪದ್ಧತಿ ಇಲ್ಲದಿರ ಇರ್ತಕ್ಕಂಥದ್ದು, ಸರಿಯಾದ ಆರೋಗ್ಯದ ಕಡೆ ನೀವು ಗಮನ ಕೊಡದಿರ ಇರ್ತಕ್ಕಂಥದ್ದು, ಇದು ನಿಮ್ಮ ಗರ್ಭಾಶಯಕ್ಕೆ ತೊಂದರೆ ಆಗುತ್ತೆ. ಇನ್ನು ಮೇಲಿಂದ ಮೇಲೆ ಅಬಾರ್ಷನ್ ಆಗ್ತಕ್ಕಂಥದ್ದು, ಅಥವಾ ಅದಕ್ಕೆ ಸರಿಯಾದ ರೀತಿಯ ಟ್ರೀಟ್ಮೆಂಟ್ ಇಲ್ಲದಿರ ಇರ್ತಕ್ಕಂಥದ್ದು, ಅಥವಾ ನಿಮ್ಮದೇ ಸ್ವಂತ ನಿಲುವು ತೀರ್ಮಾನದಲ್ಲಿ ತಾವು ಬೇರೆ ಥರ ಚಿಂತನೆಗಳು ಮಾಡೋದು, ಇದು ಸಹಿತ ಒಂದು ಮಾರಕವೇ. ಆದರೆ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ, ಎಲ್ಲ ಕಡೆ ಜಾಸ್ತಿ ಇದೆ ಇದು. ಇನ್ನು ಆಪರೇಷನ್ ಬೇಕಾ ಬೇಡವಾ ಇದೊಂದು ಚಿಂತನೆ ಮಾಡೋದಾದರೆ ನಿಮ್ಮ ಕಣ್ಣರೇಖೆ ಪ್ರಕಾರ ತಾವು ಬೇರೆ ಇನ್ನೊಂದಿಬ್ಬರು ವೈದ್ಯರನ್ನು ಕನ್ಸಲ್ಟ್ ಮಾಡೋದು ಸರಿ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಒಮ್ಮೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಆಪರೇಷನ್ಸ್ ಆದರೆ ಅದರ ಮುಂದಿನ ಶ್ರಮ ಭಾಳಷ್ಟು ಇರುತ್ತೆ. ಆ ಕ್ಷಣಕ್ಕೆ ಆಪರೇಷನ್ ಏನೋ ಅರ್ಧ ಗಂಟೆ ಕೆಲಸನೇ, ಆದರೆ ಅದಾದಮೇಲೆ ಅನುಭವಿಸೋ ನೋವಿದೆಯಲ್ಲ, ಅದು ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗೆ ನಿಮ್ಮ ಬಲಗಣ್ಣಿನ ರೇಖೆ ಮತ್ತು ಎಡಗಣ್ಣಿನ ರೇಖೆ ಪ್ರಕಾರ ನೀವೊಂದು ಸೆಕೆಂಡ್ ಒಪಿನಿಯನ್ ತೊಗೊಂಡು ಬೇರೆ ವೈದ್ಯರನ್ನೊಂದು ಕನ್ಸಲ್ಟ್ ಮಾಡಿದ್ರೆ ಅದಕ್ಕೆ ಸೂಕ್ತವಾದಂಥ ಔಷಧಿಗಳಲ್ಲೇ ನಿಮ್ಮನ್ನು ಗುಣಪಡಿಸೋಕ್ಕಾಗುತ್ತೆ. ಇವತ್ತು ಟೆಕ್ನಾಲಜಿ ಭಾಳ ಮುಂದಿದೆ. ಆಪರೇಷನ್ನೇ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ಬೇರೆ ಮಾರ್ಗದಲ್ಲೂ ತೊಗೊಳ್ಬೋದು. ಅದರಿಂದ ಆಪರೇಷನ್ ತನಕ ಬೇಡ, ಬೇರೆ ವೈದ್ಯರನ್ನ ಕನ್ಸಲ್ಟ್ ಮಾಡಿ. ಇನ್ನು ನಿಮ್ಮ ಪತಿದೇವರ ಕಣ್ಣರೇಖೆಯಲ್ಲಿ ಇನ್ನು 4 ತಿಂಗಳು ವೆಯ್ಟ್ ಮಾಡಿ. ಮುಂದಿನ 4 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಾರೆ. ಕುಟುಂಬದಲ್ಲಿ ಕಲಹ ಅಂತಕ್ಕಂಥದ್ದೆಲ್ಲವೂ ದೂರ ಆಗಿ ನೆಮ್ಮದಿಯನ್ನು ಕಾಣುವಂಥ ಅದೃಷ್ಟದ ದಿನಗಳು ತುಂಬ ಸಮೀಪದಲ್ಲಿದೆ. ಇನ್ನೊಂದು 4 ತಿಂಗಳಲ್ಲಿ ತಾವು ಸಾಲಿಗ್ರಾಮ ಕ್ಷೇತ್ರಕ್ಕೂ ಬರ್ಬೋದು. ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ದರ್ಶನ ಮಾಡಿ
ನಿಮ್ಮ ಜೀವನನ ಪಾವನಗೊಳಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಪುಟ್ಟ ಬಾಲರಾಮ ಈಗ ತಾವು ನೋಡ್ತಾ ಇದ್ದೀರಿ. ಇದು ಇವತ್ತು ನೆನೆದಲ್ಲ, ಸುಮಾರು ವರ್ಷಗಳ ಹಿಂದೆ ಬಾಲರಾಮ ಇದೇ ಪ್ರಕಾರ ಅಯೋಧ್ಯೆಯಲ್ಲಿದ್ದದ್ದು. ಆದರೆ ಇವತ್ತು ಭವ್ಯವಾದಂಥ ಆಲಯ ಆಗಿದೆ. ಬೃಹತ್ ಬೆಟ್ಟದ ಆಲಯದಲ್ಲಿ ಬಾಲರಾಮನ ಸುಂದರವಾದಂಥ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಆದರೆ ಹಿಂದೆ ಯಾರು ಅಯೋಧ್ಯೆಗೆ ಬಂದರೂ, ಅಯೋಧ್ಯೆಗೆ ಬಂದಾಗ ಪುಟ್ಟದಾದಂಥ ಆಲಯ ಇತ್ತು, ತುಂಬ ಸೆಕ್ಯೂರಿಟಿ ಇತ್ತು, ಸಾಕಷ್ಟು ಸಿಬ್ಬಂದಿಗಳ ಮಧ್ಯದಲ್ಲಿ ಸೆಕ್ಯೂರಿಟಿ ಮಧ್ಯದಲ್ಲಿದ್ದಂಥ ರಾಮ ತಾವೀಗ ನೋಡ್ತಾ ಇದ್ದೀರಲ್ಲ, ಇಂತಹದ್ದೇ ರಾಮ ಇದ್ದದ್ದು. ಆಗ ಇದೇ ಪ್ರಕಾರ ಬಾಲರಾಮ ಇತ್ತು. ಇವತ್ತು ಮುದ್ದಾದಂಥ ಬೃಹತ್ ಬೆಟ್ಟದ ಬಾಲರಾಮನ ನಾವು ನೋಡ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಭು ಶ್ರೀ ರಾಮಚಂದ್ರನ ಆಲಯ ಎಂಬತಕ್ಕಂಥದ್ದು, ಅಲ್ಲಿ ರಾಮರು ಹುಟ್ಟಿರ್ತಕ್ಕಂಥ ಸಾನ್ನಿಧ್ಯ ಎಂಬತಕ್ಕಂಥದ್ದು ಸಾರಿ ಸಾರಿ ಹೇಳ್ತಿದೆ ಗ್ರಂಥಗಳು. ಪ್ರಭು ಶ್ರೀ ರಾಮಚಂದ್ರ ಎಲ್ಲಿ ಹುಟ್ಟಿದ್ದಾನೋ, ಯಾವ ಸಾನ್ನಿಧ್ಯದಲ್ಲಿ ಪುಟ್ಟ ಮಂದಿರ ಇತ್ತು, ಆ ಮಂದಿರವನ್ನು ಧ್ವಂಸ ಮಾಡಿ ಆ ಮಂದಿರದ ಮೇಲೆ ಮತ್ತೊಂದು ಮಂದಿರವನ್ನು ಕಟ್ಟಿ ಅವರ ಅಟ್ಟಹಾಸವನ್ನು ಮೆರೆದ್ರಲ್ಲ. ಪುನಃ ನ್ಯಾಯಸ್ಥಾನಕ್ಕೆ ಹತ್ತಿ ನ್ಯಾಯಾಲಯ ಅದಕ್ಕೆ ನಮಗೆ ನ್ಯಾಯವನ್ನು ಒದಗಿಸೋ ತನಕ ನಾವು ಕಾತುರತೆಯಿಂದ ಕಾಯಬೇಕಾಗಿ ಬಂತಲ್ಲ. 500 ವರ್ಷಗಳಾದ ನಂತರ ನ್ಯಾಯಸ್ಥಾನದಲ್ಲಿ ಕೊಟ್ಟಂಥ ತೀರ್ಮಾನದಿಂದ ಅದು ಪ್ರಭು ಶ್ರೀ ರಾಮಚಂದ್ರನದೇ, ಪ್ರಭು ಶ್ರೀ ರಾಮಚಂದ್ರನ ಆಲಯವೇ. ಯಾಕೆಂದರೆ ಸಾಕಷ್ಟು ಸಂಶೋಧನೆಗಳಾಯಿತು, ಆ ಭೂಮಿ ಪರೀಕ್ಷೆ ಆಯಿತು, ಆ ಭೂಮಿಯಲ್ಲಿ ಅಗದಷ್ಟು ಸಿಕ್ಕಂಥ ಆಧಾರಗಳಿತ್ತು. ಒಂದೊಂದು ಕಂಬಗಳು ಹೇಳ್ತಾ ಇತ್ತು ರಾಮದೇವರ ಆಸ್ಥಾನ ಇದು ಅಂತ. ಅಧಿಕಾರದಲ್ಲಿದ್ದಂಥ ಒಬ್ಬ ಮುಸ್ಲಿಂ ಬಾಂಧವ ಅವರು ಸಾರಿ ಸಾರಿ ಹೇಳಿದ್ದಾರೆ, ಇದು ಅಯೋಧ್ಯ, ಇದು ಶ್ರೀರಾಮಚಂದ್ರನ ಸಾನ್ನಿಧ್ಯ, ಪ್ರಭು ಶ್ರೀರಾಮಚಂದ್ರ ಹುಟ್ಟಿದ ಸಾನ್ನಿಧ್ಯ ಅಂತ ಅವ್ರ ಬಾಯಿಂದಲೂ ಬಂದಾಯಿತು. ಪ್ರಭು ಶ್ರೀರಾಮಚಂದ್ರನ ಸುಂದರವಾದಂಥ ಅಯೋಧ್ಯ ನಗರಿಗೆ ಪ್ರಯಾಣ ಬೆಳೆಸಬೇಕಾದ್ರೆ ಇದೇ ರಾಜಮಾರ್ಗದಲ್ಲಿ ಎಲ್ಲರೂ ಪ್ರಯಾಣ ಬೆಳೆಸ್ತಕ್ಕಂಥದ್ದು. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಸೂರ್ಯ ವಂಶ ತಿಲಕನಾದಂತಹ ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಅಯೋಧ್ಯ ಮಹಾನಗರ. ಅಯೋಧ್ಯ ನಗರಕ್ಕೆ ಹೊರಡಬೇಕಾದ್ರೆ ಆ ಸೂರ್ಯದೇವರ ದರ್ಶನ ಮಾಡಿಕೊಂಡು ಸೂರ್ಯಪ್ರಭೆಯಲ್ಲೇ ನಾವು ಪ್ರವೇಶಿಸ್ತಕ್ಕಂಥದ್ದು ಇಲ್ಲಿನ ವಿಶೇಷತೆ. ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ದರ್ಶನ ಮಾಡಿಸ್ಲಿಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಅಯೋಧ್ಯಾನಗರಕ್ಕೆ. ಅಯೋಧ್ಯಾನಗರದಲ್ಲಿ ನೂತನವಾಗಿ ಪ್ರತಿಷ್ಠಾಪನಾಗೊಂಡಂಥ ಅಯೋಧ್ಯ ರಾಮನ್ನ ಅಂದರೆ ವಿಶೇಷವಾಗಿರ್ತಕ್ಕಂತಹ ಬಾಲರಾಮರ ದರ್ಶನ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಸಹಿತ ನಾವು ಮಾಡ್ತಿದ್ದೇವೆ. ಅಂತಹದರಲ್ಲಿ ಈ ಒಂದು ಟ್ರಸ್ಟಿನ ಸೆಕ್ರೆಟರಿ ಆಗಿರ್ತಕ್ಕಂಥ ಚಂಪತ್ರಾಯರವರು ಸಹಿತ ನಮ್ಮೊಂದಿಗಿದ್ದಾರೆ. ಹಾಗೆ ಇಲ್ಲಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸೆಕ್ರೆಟರಿಯವರು ಸಹಿತ, ಹಾಗೆ ನಮ್ಮ ಆತ್ಮೀಯರಾದಂತಹ ಗೋಪಾಲ್ಜಿರವರು ಸಹಿತ ಇಲ್ಲಿಯೇ ಇದ್ದು ಸಾಕಷ್ಟು ಭಗವಂತನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ರಾಜ್ಯದಿಂದ ಬರ್ತಕ್ಕಂತಹ ಭಕ್ತರಿಗೂ ಹಾಗೂ ದೇವಾಲಯಕ್ಕೆ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸೋದರಲ್ಲಿ ಚಂಪತ್ರಾಯರವರ ಅವರ ಒಂದು ಗುಣ, ಅವರ ಒಂದು ನಡವಳಿಕೆಗಳು ಸಹಿತ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಭಕ್ತರನ್ನು ಕೈ ಬೀಸಿ ಕರೆದು ಭಕ್ತರಿಗೆ ಭಗವಂತನ ದರ್ಶನ ಮಾಡಿಸಿ ಭಗವಂತನ ಕೃಪಾಕಟಾಕ್ಷ ಎಲ್ಲರಿಗೂ ಸಿಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಚಂಪತ್ರಾಯರವರಿದ್ದಾರೆ. आनंद गुरु जी के श्री चरणों में साष्टांग प्रणाम का निवेदन करता हूँ. ಆನಂದ್ ಗುರುಜಿರವರ ಪಾದರವಿಂದಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಅಯೋಧ್ಯ ಪುಣ್ಯದ ಭೂಮಿ. ಭಗವಂತನ ದರ್ಶನವನ್ನ ಪಡೆಯುವುದರಿಂದ ಪುಣ್ಯ ಪ್ರಾಪ್ತಿಯಾಗುವುದು. ಅಯೋಧ್ಯ ಅಂತಹ ಪುಣ್ಯಭೂಮಿಯಾಗಿದೆ. ಶ್ರೀರಾಮ ವಿಷ್ಣುವಿನ ಅವತಾರ. ಯಾತ್ರಿಗಳು ಸರಿಯೋ ನದಿಯಲ್ಲಿ ಸ್ನಾನವನ್ನ ಮಾಡಿದ್ದಾದ ನಂತರ
ಶ್ರೀರಾಮನ ದರ್ಶನವನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ಪ್ರತಿ ದಿನವೂ ಕೂಡ ಅಯೋಧ್ಯೆಯಲ್ಲಿ ರಾಮನ ಉತ್ಸವ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಶ್ರೀರಾಮನ ಜನ್ಮಸ್ಥಳ ಕಲ್ಯಾಣವಾಗಿರುವ ಕಾರಣದಿಂದ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ, ಭಾರತಾದ್ಯಂತ ಶುಭವಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ, ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ನೂತನವಾದಂತಹ ಆಲಯ ತಾವೆಲ್ಲರೂ ದರ್ಶನ ಮಾಡ್ತಿದ್ದೀರಿ. ಪ್ರಭು ಶ್ರೀರಾಮಚಂದ್ರನ ಅದರಲ್ಲೂ ಬಾಲರಾಮ ಇರ್ತಕ್ಕಂಥ ಸಾನ್ನಿಧ್ಯ ರಾತ್ರಿ ಅಂದಿರ ಹಗಲಂದಿರ ನಿರಂತರವಾದಂಥ ಕೆಲಸ ನಡೀತಾನೆ ಇದೆ. ಇವತ್ತು ತಾವೇನು ನೋಡ್ತಿದ್ದೀರೋ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ವೈಭವೀಪೂರಿತವಾಗಿ ನೋಡ್ತೀರಿ. ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಆಲಯದಲ್ಲಿ ನಾವಿತ್ತು ನೋಡಬಹುದು 2 ಗಜಗಳು, ಮೇಲ್ಭಾಗದಲ್ಲಿ ಸಿಂಹ, ಅದರ ಮೇಲ್ಭಾಗದಲ್ಲಿ ಹನುಮ, ಅದರ ಮೇಲ್ಭಾಗದಲ್ಲಿ ಗರುಡ. ಒಟ್ಟಾರೆ ಗರುಡ ಮತ್ತು ಹನುಮ, ಗರುಡ ಹನುಮನಿಂದ ದಾಟಿ ಅಲ್ಲಿ ದರ್ಶನ ಮಾಡಿ ಮುಂದಕ್ಕೆ ಎರಡಿತಕ್ಕಂಥದ್ದು ಸಭಾಮಂಟಪ. ಮಂಟಪದಲ್ಲಂತೂ ಆನಂದ, ಕೆತ್ತನೆ ಅಂತೂ ಅಬ್ಬಬ್ಬ, ಆ ಶಿಲ್ಪಶಾಸ್ತ್ರ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಅಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಈ ಸಾನ್ನಿಧ್ಯವನ್ನು ದರ್ಶನ ಮಾಡೋದೇ ಒಂದು ಮಹಾಭಾಗ್ಯ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೊತೆಗೆ ಅಷ್ಟು ದೊಡ್ಡ ಆಲಯದಲ್ಲಿ ಇನ್ನೊಂದು ಪವಾಡವೇ ನಡೆದಿತ್ತು. ಅದು ವರ್ಷಕ್ಕೆ ಒಂದಾವರ್ತಿ ಪ್ರಭು ಶ್ರೀರಾಮಚಂದ್ರನ ಆ ಒಂದು ಶ್ರೀರಾಮನವಮಿ ಉತ್ಸವದ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಪುನರ್ವಸು ನಕ್ಷತ್ರ ಶ್ರೀರಾಮನವಮಿಯ ನವಮಿಯ ಆ ತಿಥಿಯಂದು ಸೂರ್ಯದೇವರು ತನ್ನ ಸೂರ್ಯ ರಶ್ಮಿಯನ್ನು ಪ್ರಭು ಶ್ರೀರಾಮಚಂದ್ರನ ಹಣೆಯ ಮೇಲೆ ರಾರಾಜಿಸ್ತಕ್ಕಂಥದ್ದನ್ನು ಅದ್ಭುತವಾದಂಥ ರೀತಿಯಲ್ಲಿ ಎಲ್ಲರೂ ಕಣ್ತುಂಬಿಸ್ಕೊಳ್ಬೋದು. ಇದಕ್ಕೆ ಕಣ್ಣು ಮುಚ್ಚಲೇ ಏನಿಲ್ಲ, ಎಲ್ಲರ ಮುಂದೆ ನಡೀತಕ್ಕಂಥದ್ದು. ಇದೊಂದು ವಿಜ್ಞಾನದ ಕೌತುಕ ಅಂದರೂ ತಪ್ಪಲ್ಲ. ಯಾಕೆಂದರೆ ಅಂತಹದ್ದೊಂದು ವಾಸ್ತು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ಮುಂದಿನ ಪೀಳಿಗೆಗೆ ಏನೆಲ್ಲ ನೋಡಬೇಕು, ಹೇಗೆಲ್ಲ ಇರಬೇಕು, ಆ ಕಲ್ಪನೆ ಹೇಗಿತ್ತು, ಅವೆಲ್ಲ ನೀವು ಹತ್ತಿರದಿಂದ ನೋಡಿದ್ರೆ ಸಂತೋಷ. ಆದರೆ ಹತ್ತಿರದಿಂದ ನೀವು ನೋಡಲಿಕ್ಕೆ ಎಷ್ಟೋ ಜನ ವಯಸ್ಸಾಗಿರ್ತಕ್ಕಂಥ ತಾಯಂದರಿಗೆ, ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂದರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಕಾರ್ಯಕ್ರಮದ ವೀಕ್ಷಕರು ಸಂಪೂರ್ಣವಾಗಿ ಒಂದು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದಿರು ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಆ ಯುವ ಪೀಳಿಗೆಗೂ ಮತ್ತು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದಿರಿಗೂ ತಾವು ಹತ್ತಿರದಿಂದ ದೇವರನ್ನ ಹತ್ತಿರದಿಂದ ನೋಡಲಿಕ್ಕಾಗೋದಿಲ್ಲ, ಆ ಸುಂದರವಾದ ಪರಿಸರ ಎಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಅಲ್ಲಿ ತನಕ ಹೋಗಿ ಅವರನ್ನು ಕೇಳಿಕೊಂಡು ಅಲ್ಲೆಲ್ಲ ಕ್ಯಾಮ್ರಾ ಬಿಡಿಸಿ ಕ್ಯಾಮ್ರಾ ಶೂಟಿಂಗ್ ಮಾಡಿಕೊಂಡು ತರುವಂಥ ಒಂದು ದೊಡ್ಡ ಪ್ರಯತ್ನವನ್ನು ನಾವು ಮಾಡಿದ್ವಿ. ದರ್ಶನ ಮಹಾಮಂಗಳಾರತಿಯನ್ನು ದರ್ಶನ ಮಾಡಿದ್ದೀವಿ. ಎಲ್ಲರ ಜೀವನ ಇದು ಪಾವನ.
ಅಯೋಧ್ಯಾನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿ, ಇದು ರಾತ್ರಿ ಕಾಲದಲ್ಲಿ ನಡೆದಿರ್ತಕ್ಕಂಥ ಏಕಾಂತ ಸೇವೆ. ಏಕಾಂತ ಸೇವೆಗೂ ಮುನ್ನ ಅದ್ಭುತವಾದಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸೇವೆಯನ್ನ ದರ್ಶನ ಮಾಡಿದಂಥ ತಾವೆಲ್ಲರೂ ಧನ್ಯರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಯೋಧ್ಯೆಯಲ್ಲೂ ಸಹಿತ ಪ್ರಭು ಶ್ರೀ ರಾಮಚಂದ್ರ ಬಾಲರಾಮರು, ಆ ರಾಮಲಲ್ಲಾರ ವಿಗ್ರಹ, ಆ ವಿಗ್ರಹದ ಮುಂದೆ ಮಂಗಳಾರತಿ ನಡೆಯುವಾಗ ವೇದ ಪಂಡಿತರು, ಜೊತೆಗೆ ಅಲ್ಲಿದ್ದಂತಹ ಗೋಪಾಲ್ಜಿಯವರು ಅವರೇ ಸ್ವಯಂ ಸೇವೆಯನ್ನು ಮಾಡ್ತಿರ್ತಕ್ಕಂಥ ರೀತಿ, ಅಲ್ಲಿರುವಂತಹ ಗಣಪತಿ, ಸುಬ್ರಹ್ಮಣ್ಯೇಶ್ವರ, ಅಬ್ಬಬ್ಬ ಎಲ್ಲವೂ ವಿಶೇಷವೇ. ಅದರಲ್ಲೂ ಆ ಆಲಯದ ಗರ್ಭಾಂಗಣ, ಅದರ ಮುಂಭಾಗದಲ್ಲಿರ್ತಕ್ಕಂಥ ಆ ಆಸ್ಥಾನ, ಅಲ್ಲಿಂದ ನಡೆದು ಬರಬೇಕಾದ್ರೆ ಸಿಗುವಂತಹ ಆನಂದ, ಅದರ ಆನಂದವೇ ಬೇರೆ. सुगामी सत्यम राम मर्यादा पुरुषोत्तम सूर्य शिरोमणि आज्ञाकारी दशरथ नंदन संयमधारी प्रीत सदा से चलती आई गाय प्राण पर वचन न जाई ऐसे उत्तम कुल के तेजस्वी है राघव राम रघुराई. ನಾವು ಸಾಯಿಶಿವ್ ಟೂರ್ಸಿಂದ ಎಲ್ಲ ತೀರ್ಥಯಾತ್ರೆಗಳಿಗೂ ಕರ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮದು ಜಾಸ್ತಿ ಅಂದರೆ ಶಿರಡಿ, ಅಯೋಧ್ಯ, ಪೂರಿ ಜಗನ್ನಾಥ್ ಮತ್ತು ವೈಷ್ಣೋದೇವಿ, ಭಾರತ ದೇಶದ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ವಿಮಾನ ಮೂಲಕ ಕರ್ಕೊಂಬರ್ತೀವಿ. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇವಾಗ ಅಯೋಧ್ಯೆಯಲ್ಲಿದ್ದೀವಿ. ತುಂಬ ದಿವಸದ ಆಸೆ ಇತ್ತು ನಮ್ಗೆ ಆನಂದ್ ಗುರುಜಿಯವ್ರನ್ನ ಕರ್ಕೊಂಬರ್ಬೇಕು ಅಂತ. ಮೊನ್ನೆ ಬಂದು ಕರೆದ್ವಿ, ಇನ್ವೈಟ್ ಮಾಡಿದ್ವಿ. ಅವರು ನಮ್ಮ ಜೊತೆ ಬಂದರು. ನಿನ್ನೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವತ್ತು ಅಯೋಧ್ಯೆಯಲ್ಲಿದ್ದೀವಿ. ನಾವು ಸಾಯಿಶಿವ್ ಟೂರ್ಸಿಂದ ಪ್ರತಿ ಸಾರಿ ತೀರ್ಥಕ್ಷೇತ್ರಗಳಿಗೆ ಪ್ರವಾಸ ಮಾಡ್ತಿರ್ತೀವಿ. ಈ ಸಾರಿ ಆನಂದ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ನಮ್ಮದು ಸಾಯಿಶಿವ್ದು ಏನು ಮೇಯ್ನ್ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಯಜಮಾನರು ಅಂದರೆ, ಸೀನಿಯರ್ ಸಿಟಿಸನ್ಸ್ ತುಂಬ ಜನ ಪ್ರವಾಸ ಮಾಡಬೇಕು ಅಂದ್ಕೊಂಡಿರ್ತಾರೆ. ನಮ್ಮ ಸಾಯಿಶಿವ್ದಿಂದ ಅವ್ರಿಗೆ ಯಾವುದೇ ತೊಂದರೆ ಇರುತ್ತೆ ಅಂದರೆ ಮಕ್ಕಳ ಜೊತೆಗೆ ಹೇಗೆ ಪ್ರವಾಸ ಮಾಡ್ತಾರೋ ಅಂಥದ್ದೊಂದು ಪ್ರವಾಸನ ಮಾಡಿಕೊಡ್ತೀವಿ ನಾವು. ಜೀವನದಲ್ಲಿ ಒಮ್ಮೆ ಅಯೋಧ್ಯ ದರ್ಶನ ಆದರೆ ಪುನರ್ಜನ್ಮ ಇಲ್ಲ ಎಂಬತಕ್ಕಂತಹದ್ದು ಹೇಳ್ತಾರೆ. ಅಂದರೆ ಅಯೋಧ್ಯಾನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ಒಮ್ಮೆ ದರ್ಶನ ಮಾಡಿದರೆ ಸಾಕಂತೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ದೂರ, ಮಾಡಿರ್ತಕ್ಕಂಥ ಕರ್ಮಫಲ ದೂರ. ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದೊಂದು ಜನ್ಮ ಅಂತ ಇಲ್ಲ, ಈ ಜನ್ಮ ಭಗವಂತನ ಪಾದ ಸೇರುತ್ತೆ, ಆ ಪಾದದಲ್ಲೇ ನಮಗೊಂದು ಅವಕಾಶ ಸಿಗುತ್ತೆ ಎಂಬತಕ್ಕಂಥದ್ದು ಸಾಕಷ್ಟು ಜನ ಹಿರಿಯರ ಮಾತು. ಹಾಗಾಗಿ ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನು ಅಯೋಧ್ಯಾನಗರವಾಸಿ ಪ್ರಭು ಶ್ರೀ ರಾಮಚಂದ್ರನ ದರ್ಶನ ಮಾಡಲಿಕ್ಕಾಗಿ ಎಲ್ಲರ ಪಯಣ ಅಯೋಧ್ಯೆಯತ್ತ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಇದೊಂದು ಅದೃಷ್ಟವೇ ಸರಿ. ಮನೆಯಲ್ಲೇ ಕೂತು ಅಯೋಧ್ಯ ನಗರವಾಸಿ ರಾಮನ ದರ್ಶನ ಮಾಡುವಂಥ ಪುಣ್ಯ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಇಡೀ ಅಯೋಧ್ಯನಲ್ಲಿ ಆ ಕಿಷ್ಕಿಂಧ ಇದ್ದಾಗಿದೆ, ಜೊತೆಗೆ ಚಿಕ್ಕ ಚಿಕ್ಕ ರಸ್ತೆಗಳು. ಇನ್ನೂ ಅಯೋಧ್ಯೆ ಅಷ್ಟು ದೊಡ್ಡದಾಗಿ ಬೆಳೆದು ನಿಂತಿರ್ತಕ್ಕಂಥದ್ದಲ್ಲ, ಚಿಕ್ಕ ಚಿಕ್ಕ ರಸ್ತೆಗಳಿದೆ. ಆ ರಸ್ತೆಗಳಲ್ಲಿ ಜನ ಓಡಾಡೋದು ಕಷ್ಟ ಇದೆ. ಅಂಥದ್ರಲ್ಲಿ ಬಿಸಿಲಿನ ತಾಪಮಾನ ನೋಡಿ ಸಾಯಿಶಿವ್ ಟೂರ್ಸ್ ಅವರು ಮತ್ತು ಅಲ್ಲಿನ ಅಧಿಕಾರಿ ವರ್ಗ ನಮ್ಮದು ಒಂದು TTಗೆ ಸುಮಾರು 12 ಚೆಕ್ ಪಾಯಿಂಟ್ಗಳು ದಾಟ್ಕೊಂಡು ಹೋಗಲಿಕ್ಕೆ ಪೂರ್ಣ ವ್ಯವಸ್ಥೆ ಮಾಡೋದು. ನೀವು ಸುತ್ತಮುತ್ತ ಎಲ್ಲೇ ತಿರುಗಿಸಿದ್ರು ಬೇರೊಂದು ವೆಹಿಕಲ್ ಕಾಣಿಸ್ತಾ ಇಲ್ಲ. ನಮಗೆ ಒಂಥರ ಆಶ್ಚರ್ಯ, ಪರವಾಗಿಲ್ಲಪ್ಪ ಇಷ್ಟು ಸಾಧನೆ ಮಾಡಿದ್ರಲ್ಲ ಅವರು ಅಂತ. ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯ ಅದು. ರಾಮನ ಬಾಲ್ಯ ಹೇಗಾಯಿತು, ರಾಮನ ಜನನ ಹೇಗೆ, ರಾಮ ಹುಟ್ಟಲಿಕ್ಕೆ ಕಾರಣ ಆದರೂ ಏನು, ಜೊತೆಗೆ ಪುತ್ರ ಕಾಮೇಷ್ಟಿ ಯಾಗವನ್ನು ನಡೆಸಿದ ನಂತರ ರಾಮ ವಿಶೇಷವಾಗಿರ್ತಕ್ಕಂಥ ರೀತಿ ಜನನವಾಗುತ್ತೆ. ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದ್ದು ದಶರಥ ಮಹಾರಾಜ. ದಶರಥ ಮಹಾರಾಜ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆಗ ಅದ್ಭುತವಾದಂತಹ ಸೂರ್ಯವಂಶಸ್ಥರಾಗಿ ಹುಟ್ಟುವಂತಹವನೇ ಇಕ್ಷ್ವಾಕು ವಂಶದ ಒಬ್ಬ ರಾಜತಿಲಕನಾಗಿ ಹುಟ್ಟತಕ್ಕಂಥದ್ದು ಪ್ರಭು ಶ್ರೀರಾಮಚಂದ್ರ. ರಾಮ ಹುಟ್ಟಿದಾಗಲಿಂದ ಅಂತಹ ಸುಖ ಸಂತೋಷವನ್ನು ಕಂಡಂಥವರಲ್ಲ. ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಆದ ನಂತರ ಯೌವನಕ್ಕೆ ಬರುವ ಕಾಲ ವಿವಾಹ ಆಯಿತು. ಅದಾದ ನಂತರ ತಾನು ಅರಣ್ಯವಾಸ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಅರಣ್ಯಕ್ಕೆ ತಾನು ಹೊರಡ್ತಾನೆ. 14 ವರ್ಷ ವನವಾಸವನ್ನು ಮಾಡ್ತಾನೆ. ಅದಾದ ನಂತರ ರಾಜ್ಯವನ್ನು ಹೇಗೆ ಎಂಬತಕ್ಕಂಥದ್ದಾಗತ್ತೆ. ಹಾಗೆ ತನ್ನ ಪ್ರೀತಿಯ ತಂದೆಯ ಮಾತಿಗೆ ಕಟ್ಟು ಬಿದ್ದು ತಾನು ಕಾಡಿಗೆ ಹೊರಡ್ತಾನೆ. ಕಾಡಿಗೆ ಹೊರಟು ಅರಣ್ಯವನ್ನು ಸುತ್ತಾಡಿದ ನಂತರ
ಆ ಅರಣ್ಯದಲ್ಲಿರುವಾಗಲೇ ಸೀತೆಯನ್ನು ಕಳ್ಕೊಳ್ತಾನೆ. ಅಂದರೆ ಸೀತೆಯನ್ನು ರಾವಣಾಸುರ ಹೊತ್ತೊಯ್ತಾನೆ. ರಾವಣಾಸುರನ್ನು ಹೆದರಿಸ್ತಾನೆ. ರಾವಣಾಸುರ ಸಂಹಾರ ಆಗುತ್ತೆ. ಅದಾದ ನಂತರ ಅಯೋಧ್ಯೆಗೆ ಪುನಃ ರಾಮ ಸೀತೆಯರು ಬರ್ತಾರೆ. ರಾಮ ಸೀತೆ ಅಯೋಧ್ಯೆಗೆ ಬಂದಾದ ಮೇಲೆ ಆದರೂ ಪಟ್ಟಾಭಿಷೇಕ ಆಗತ್ತಾ? ಪಟ್ಟಾಭಿಷೇಕವಾಗಲಿ ರಾಜ್ಯವನ್ನು ಆಳ್ತಕ್ಕಂಥದ್ದಾಗಲಿ ಯಾವುದೂ ಸಹಿತ ಸಾಧ್ಯವಿಲ್ಲ. ರಾಜ್ಯವನ್ನು ಆಳಬೇಕಾಗಿರ್ತಕ್ಕಂಥ ಪ್ರಭು ಶ್ರೀ ರಾಮಚಂದ್ರ ಇಡೀ ಅಯೋಧ್ಯಾನಗರ ವಾಸ ಅಯೋಧ್ಯವೇ ಎದುರು ನೋಡ್ತಾ ಇರುತ್ತೆ ಪ್ರಭು ಶ್ರೀ ರಾಮಚಂದ್ರನ ಈ ಒಂದು ಸುಂದರವಾದಂಥ ಆಳ್ವಿಕೆಯನ್ನು. ರಾಮರ ಆಳ್ವಿಕೆಯಲ್ಲಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಾಗಿರಬೇಕು ಎಂಬತಕ್ಕಂಥ ಚಿಂತನೆ ಅಯೋಧ್ಯಾನಗರದ್ದು. ಅಯೋಧ್ಯೆ ಬರೀ ಅಯೋಧ್ಯೆ ಎಂಬತಕ್ಕಂಥ ಪುಟ್ಟ ಗ್ರಾಮವಲ್ಲ ಅಥವಾ ಪುಟ್ಟದಾದಂತಹ ಒಂದು ರಾಜ್ಯವಲ್ಲ. ಇಡೀ ಭರತಖಂಡವೇ ರಾಮರಾಜ್ಯವಾಗಬೇಕು ಎಂಬತಕ್ಕಂಥ ಕನಸು ಎಲ್ಲರದ್ದಾಗಿರುತ್ತೆ. ಆದರೆ ರಾಮ ವಿಷ್ಣುವಿನ ದಶಾವತಾರದಲ್ಲಿ ಬರ್ತಕ್ಕಂಥ ಒಂದು ಅವತಾರ. ಭಗವಂತ ಏನಕ್ಕಾಗಿ ಬಂದ, ಅದಾದ ನಂತರ ತನ್ನ ಕಾಯಕವೇನು ಎಲ್ಲವನ್ನೂ ತಿಳಿತಾ ಹೋದ. ಹಾಗೆ ರಾಮ ಬಂದು ರಾಜ್ಯವನ್ನು ಆಳಿಲ್ಲ. ಭರತನಿಗೆ ರಾಜ್ಯವನ್ನು ಕಟ್ಟಲಿಕ್ಕೆ ನೋಡ್ತಾನೆ. ಆಗ ಅಣ್ಣನ ಪಾದಿಕೆಗಳನ್ನು ತಲೆ ಮೇಲೆ ಹೊತ್ತು ಆ ಪಾದಿಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ಆಗ ರಾಜ್ಯವನ್ನು ಆಳ್ತಾನೆ ಭರತ. ಆದರೂ ವಿಭೀಷಣ ನೀವು ಆಳಬೇಕಾಗಿರ್ತಕ್ಕಂಥ ಈ ರಾಜ್ಯ ನೀವೇ ಆಳಬೇಕು ಎಂಬತಕ್ಕಂಥ ಮಾತನ್ನು ವಿಭೀಷಣ ಹೇಳ್ತಾನೆ. ಆಗ ರಾಮ ಹೇಳೋ ಮಾತೇನು ಗೊತ್ತಾ? ನಾನು ಬಂದದ್ದು ನನ್ನ ಕಾಯಕವೇನು, ನಾನು ಏನು ಮಾಡಬೇಕು, ನನ್ನ ಬದುಕೇನು, ಜೊತೆಗೆ ನನ್ನ ಒಂದು ಕೈಂಕರ್ಯ ನನ್ನ ಜವಾಬ್ದಾರಿ ಏನಿದೆ ಅದನ್ನು ನಾನು ಮಾಡಬೇಕಾಗಿದೆ. ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಕೈಲಾಸದಿಂದ ಸರಿಯು ಬಂದು ದಕ್ಷಿಣದಿಂದ ಉತ್ತರಕ್ಕೆ ಹರಿತಾ ಇದ್ದಾಳೆ. ಅಂತಹ ಸರಿಯುವಲ್ಲಿ ಮಿಂದೇಳಬೇಕಾಗಿದೆ. ಅದರಿಂದ ನನ್ನ ಪಯಣ ಸರಿಯು ದಡೆಗೆ ನಾನು ಹೊರಡ್ತಾ ಇದ್ದೇನೆ. ಆ ದಡೆಯಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಸರಿಯುವಲ್ಲಿ ಮಿಂದೇಳಬೇಕಾಗಿದೆ ಎಂಬತಕ್ಕಂಥ ಮಾತನ್ನು ಹೇಳ್ತಾನೆ. ರಾಮ ಹುಟ್ಟಿದಾಗಲಿಂದ ಯಾವ ಸುಖ ಸಂತೋಷವನ್ನು ಕಾಣದಂಥವನಲ್ಲ. ಆದರೆ ಪಿತೃವಾಕ್ಯ ಪರಿಪಾಲಕನಾಗಿದ್ದ, ಏಕಪತ್ನಿ ವೃತಸ್ಥನಾಗಿದ್ದ, ಅಣ್ಣ ತಮ್ಮಂದರನ್ನು ಹೇಗೆ ನೋಡ್ಕೋಬೇಕು ಎಂಬತಕ್ಕಂಥ ಚಿಂತನೆಯನ್ನು ಜಗತ್ತಿಗೆ ಸಾರಿ ಸಾರಿ ಹೇಳ್ದ. ಜೊತೆಗೆ ತನ್ನ ಕಾಯಕವನ್ನು ತನ್ನ ಜವಾಬ್ದಾರಿಯನ್ನು ಬಹಳ ಅತ್ಯುತ್ತಮವಾಗಿ ನಡೆಸ್ತಾನೆ. ಇವತ್ತಿಗೂ ಆದರ್ಶ ರಾಮನಾದ. ಪಿತೃವಾಕ್ಯ ಪರಿಪಾಲಕನಾಗಿ ತಂದೆಯ ಮಾತಿಗೆ ಕಟ್ಟಿಬಿದ್ದು 14 ವರ್ಷ ಅರಣ್ಯವಾಸ ಮಾಡಿದ. ಹಾಗೆ ಅದೇ ಸಮಯದಲ್ಲಿ ಶ್ರೀರಾಮಚಂದ್ರನ ಮಾನಸಪುತ್ರನಾದಂಥ ಹನುಮನ ಸಂದರ್ಶನ ಆಗುತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮನಾಮವನ್ನು ಮಾಡ್ತಾ ಇದ್ದಂತಹ ಅಂಜನಿ ಪುತ್ರ ಹನುಮ ಅಂಜನಾದ್ರಿ ಬೆಟ್ಟದಲ್ಲಿದ್ದ, ಕಿಷ್ಕಿಂಧೆ ನಗರದಲ್ಲಿದ್ದ. ಅಲ್ಲಿಗೆ ರಾಮ ಪ್ರಯಾಣವನ್ನು ಬೆಳೆಸಿ ಬಂದಾಗ ಅಲ್ಲಿ ರಾಮ ಮತ್ತು ಹನುಮರ ಭೇಟಿಯಾಯಿತು. ಜೊತೆಗೆ ಹನುಮನ ರೋಮದಲ್ಲೂ ಸಹಿತ ರಾಮನಾಮವೇ ಇದ್ದದ್ರಿಂದ ರಾಮನ ಪಾದಸೇವೆಗಾಗಿ ನಿರಂತರವಾಗಿ ಮುಡುಪಾಗಿದ್ದ ಹನುಮ. ಅಂತಹ ಮಾನಸ ಪುತ್ರನಾಗಿರ್ತಕ್ಕಂಥ ಹನುಮನ ಗಡಿ ಹನುಮಾನ್ ಗಡಿ ಎಂಬತಕ್ಕಂತಹ ಒಂದು ಪ್ರದೇಶದಲ್ಲಿ ಮೊದಲು ಬಂದು ಹನುಮನ ದರ್ಶನ ಮಾಡಬೇಕು. ಈ ಸಂಪೂರ್ಣವಾದಂತಹ ಅಯೋಧ್ಯೆ ನೋಡೋದಕ್ಕೂ ಮುನ್ನ ಹನುಮನ ದರ್ಶನ ಮಾಡಿದ ನಂತರ ಹನುಮನ ಪ್ರಭುವಾದಂಥ ಪ್ರಭು ಶ್ರೀರಾಮಚಂದ್ರನ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇವತ್ತಿಗೂ ನಡೆದು ಬರ್ತಿದೆ. ಪ್ರಭು ಶ್ರೀರಾಮಚಂದ್ರ ತನ್ನೆಲ್ಲ ಕಾಯಕವನ್ನು ಮುಗಿಸಿ ಸರಿಯು ನದಿಗೆ ಬಂದು ಲೀನನಾಗ್ತಾನೆ. ಅಂತಹ ಅದ್ಭುತವಾದಂತಹ ಪರಿಕಲ್ಪನೆ ಅಯೋಧ್ಯಾನಗರದ್ದು. ಬನ್ನಿ, ಶ್ರೀರಾಮಚಂದ್ರ ಲೀನನಾದಂಥ ಅಂದರೆ ಸರಿಯುವಲ್ಲಿ ಲೀನನಾದಂಥ ಸಾನ್ನಿಧ್ಯ ಇದೆಯಲ್ಲ, ಆ ಸಾನ್ನಿಧ್ಯವನ್ನು ನಾವು ದರ್ಶನ ಮಾಡೋಣ. ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಹುಟ್ಟಿ ದಶರಥ ನಂದನಾಗಿ, ದಶರಥ ಮಹಾರಾಜರ ಮುದ್ದಿನ ಮಗನಾಗಿ, ಪಿತೃವಾಕ್ಯ ಪರಿಪಾಲಕನಾಗಿ, ಏಕಪತ್ನಿ ವೃತಸ್ಥನಾಗಿ, ಜವಾಬ್ದಾರಿಯುತವಾಗಿ, ಮರ್ಯಾದಾ ಪುರುಷೋತ್ತಮನಾಗಿ ಪ್ರಭು ಶ್ರೀರಾಮಚಂದ್ರ ತನ್ನೆಲ್ಲ ಕಾಯಕವನ್ನು ಮುಗಿಸಿ ಅಯೋಧ್ಯೆಯಿಂದ ವೈಕುಂಠದತ್ತ ಪಯಣ ಬೆಳೆಸಿದ್ನಲ್ಲ, ಆ ವೈಕುಂಠದತ್ತ ಪಯಣ ಬೆಳೆಸಿದ ಸಾನ್ನಿಧ್ಯವನ್ನು ಈಗ ತಾವು ನೋಡ್ತೀವಿ.
दशरथ नंदन संयमधारी प्रीत सदा से चलती आई गाय प्राण पर वचन न जाई ऐसे उत्तम कुल के तेजस्वी है राघव राम रघुराई. ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಅಯೋಧ್ಯ ಮಹಾನಗರಿ. ಅಯೋಧ್ಯ ನಗರಿಯಲ್ಲಿ ಸರಿಯೂ ತೀರದಲ್ಲಿ ನಾವಿದ್ದೇವೆ. ಎಷ್ಟೇ ಆದರೂ ಸರಿಯೂ ತೀರ್ಥ ಬಂದದ್ದು ಕೈಲಾಸದಿಂದ ಬಂದು ದಕ್ಷಿಣಾಭಿಮುಖವಾಗಿ ಹರಿದು ನಂತರ ಉತ್ತರಕ್ಕೆ ಪ್ರಯಾಣ ಬೆಳೆಸ್ತಿರ್ತಕ್ಕಂಥ ಸರಿಯೂ ನದಿ ತೀರದಲ್ಲಿ ನಾವಿದ್ದೇವೆ. ಪ್ರಭು ಶ್ರೀರಾಮಚಂದ್ರ ತನ್ನ ಕಾಯಕವನ್ನು ಮುಗಿಸಿ ವೈಕುಂಠದತ್ತ ನಡೆದಿದ್ದು ಇದೇ ಸಾನ್ನಿಧ್ಯದಲ್ಲಿ. ಪ್ರಭು ಶ್ರೀರಾಮಚಂದ್ರ ರಘುವೀರ ಸಮರ್ಥ ರಾಮ ರಾಮ ಕೋದಂಡ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ ಕಿ ಜಯ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ ಕಿ. ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಜನಿಸಿ ದಶರಥ ನಂದನನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ಏಕಪತ್ನಿ ಋತಸ್ಥನಾಗಿ ಅಣ್ಣ ತಮ್ಮಂದರಲ್ಲಿರ್ತಕ್ಕಂಥ ಬಾಂಧವ್ಯದ ಆ ಒಂದು ಸಿಹಿ ಮುತ್ತಗಳನ್ನು ಸಿಹಿ ನುಡಿಯನ್ನು ನುಡಿದು ರಾಜ್ಯ ಪರಿಪಾಲನೆ ಹೇಗೆ ಮಾಡಬೇಕು, ರಾಜ್ಯವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರ ಇಡೀ ಭರತಖಂಡವೇ ರಾಮರಾಜ್ಯವಾಗಬೇಕು ಎಂಬತಕ್ಕಂಥ ಕಲ್ಪನೆ ಬರಬೇಕಾದ್ರೆ ರಾಮನ ಆಳ್ವಿಕೆ ಸ್ವಲ್ಪ ಕಾಲ ಆದರೂ ಅಷ್ಟು ಉತ್ತಮವಾಗಿದ್ದಂತಹದ್ದು. ಗೋ ಸಂರಕ್ಷಣೆ, ವೇದ ಮಂತ್ರಗಳು, ಜೊತೆಗೆ ಭಾರತೀಯ ಹಿಂದೂ ಸನಾತನ ಧರ್ಮ ಪರಿಪಾಲನೆ, ವಸುದೈವ ಸುಧಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೋ ಅದು ರಾಮನ ಅವತಾರದಲ್ಲಿ ಶ್ರೀರಾಮಚಂದ್ರ ಸರ್ವರಿಗೂ ಸಕಲರಿಗೂ ಸಹಿತ ಏಕತ್ವವನ್ನು, ಸಮಾನತ್ವವನ್ನು, ಬಂಧುತ್ವವನ್ನು, ಬಾಂಧವ್ಯವನ್ನು, ಸಂಸ್ಕೃತಿ ಸಂಪ್ರದಾಯವನ್ನು, ಪಿತೃವಾಕ್ಯ ಪರಿಪಾಲಕನನ್ನು, ತಂದೆ ತಾಯಿ ಮಕ್ಕಳ ಮಾತನ್ನು ಹೇಗಿರಬೇಕು, ತಂದೆ ತಾಯಿ ಹೇಳುವಂಥ ಮಾತನ್ನು ಮಕ್ಕಳು ಯಾವ ರೀತಿ ಕೇಳಬೇಕು, ಇದೆಲ್ಲವನ್ನು ಸಹಿತ ಅಂದು ರಾಮನ ನಡೆಯಲಿತ್ತು. ಅದಕ್ಕೆ ರಾಮ ಅಂದು ತನ್ನ ತಂದೆಗೆ ಕೊಟ್ಟ ಮಾತು, ರಾಜ್ಯವನ್ನು ಆಳ್ಬಹುದಾಗಿತ್ತು. ತಂದೆಯ ಮಾತನ್ನು ಧಿಕ್ಕರಿಸಿದರೆ ರಾಜ್ಯವನ್ನು ಆಳ್ಬಹುದಾಗಿತ್ತು. ಆದರೆ ತಂದೆಯ ಮನಸ್ಸನ್ನು ನೋಯಿಸ್ತಿಲ್ಲ. ಒಂದು ದಿನವಾದರೂ ತಂದೆ ಮುಂದೆ ನಿಂತು ಮಾತಾಡಲಿಲ್ಲ. ತನ್ನ ಚಿಕ್ಕಮ್ಮಂದರಾಗಲಿ, ತನ್ನ ತಾಯಿಗಾಗಲಿ, ಅಥವಾ ತನ್ನ ರಾಜ್ಯದಲ್ಲಿರ್ತಕ್ಕಂತಹ ಯಾರೊಬ್ಬರ ಮನಸ್ಸನ್ನು ಸಹಿತ ನೋಯಿಸ್ತಿಲ್ಲ. ಎಲ್ಲರ ಮಾತಿಗೂ ಎಲ್ಲರಿಗೂ ಬೇಕಾದಂತಹ ರಾಮನಾಗಿದ್ದ. ಅಂತಹ ಪ್ರಭು ಶ್ರೀರಾಮಚಂದ್ರ ತನ್ನ ಯುಗದಲ್ಲಿ, ಅಂದರೆ ಶ್ರೀರಾಮಯುಗದಲ್ಲಿ ತನ್ನ ಸೇವೆಯನ್ನು ವಿಷ್ಣುವಿನ ದಶಾವತಾರದಲ್ಲಿ ಒಂದು ಅವತಾರವಾಗಿರ್ತಕ್ಕಂತಹ ರಾಮನ ಅವತಾರವನ್ನು ಮುಗಿಸುವಂತಹ ಕಾಲ ಅದು ಸಮೀಪ ಆಯಿತು. ಆಗ ಸರಿಯೂ ನದಿಯಲ್ಲಿ ಸ್ವಾಮಿ ಅಂತರ್ಧನಾದ. ಆದರೆ ಸರಿಯೂ ನದಿಯಲ್ಲಿ ಅಂತರ್ಧನಾಗಬೇಕಾದ್ರೆ ಸ್ವಾಮಿ ತನ್ನ ಕುರುಹುಗಳು ಬೇಕಾಗಿತ್ತಲ್ವ, ಭಕ್ತರು ಗೊತ್ತಾಗಬೇಕಾಗಿತ್ತಲ್ವ. ಅದಕ್ಕಾಗಿ ಈ ಪಾದವನ್ನು, ಜಗತ್ತು ಜಗನ್ನಾಥನ ಈ ಪಾದವನ್ನು ನೋಡಲಿ ಅಂತ ಸ್ವಾಮಿ ಇಲ್ಲಿ ಪಾದವನ್ನಿಟ್ಟು ನಂತರ ತಾನು ಸರಿಯೂ ನದಿಯಲ್ಲಿ ವೈಕುಂಠದತ್ತ ನಡೆದ ಅಂತ ಇಲ್ಲಿನ ಇತಿಹಾಸ ಹೇಳುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಪುಟ್ಟ ಪಾದ ಶ್ರೀರಾಮಚಂದ್ರನ ವಿಶೇಷವಾದಂಥ ಪಾದ. ಎಲ್ಲರೂ ಈ ಪಾದವನ್ನು, ಪಾದದಲ್ಲಿರ್ತಕ್ಕಂಥ ಶಂಕು ಚಕ್ರಗಳನ್ನು, ಜೊತೆಗೆ ಶಂಕುವಿನ ಗದಾಧರನಾದಂತಹ ಶ್ರೀ ಮಹಾವಿಷ್ಣುವಿನ ಪಾದವನ್ನು ದರ್ಶನ ಮಾಡಿ ಎಲ್ಲರೂ ಪುನೀತರಾಗೋಣ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣವಾದಂಥ ಪರಿವಾರ ಇಲ್ಲಿದೆ. ಜೊತೆಗೆ ಸಾಕಷ್ಟು ಶಾಲಿಗ್ರಾಮಗಳಿದೆ. ಒಟ್ಟಾರೆ ಹೇಳಬೇಕಂದ್ರೆ ಈ ಭಾಗದಲ್ಲಿ ಪ್ರತಿಯೊಂದು ದೇವಾಲಯದಲ್ಲೂ ಸಾಲಿಗ್ರಾಮದೇ ಪವಾಡ. ಸಾಲಿಗ್ರಾಮದ ಅನುಷ್ಠಾನ ಅಷ್ಟು ವಿಶೇಷ. ಸಾಲಿಗ್ರಾಮ ವಿಷ್ಣುವಿನ ಅವತಾರ. ಮಹಾವಿಷ್ಣು ಸಾಲಿಗ್ರಾಮ ರೂಪದಲ್ಲಿರುವುದರಿಂದ ಪ್ರತಿಯೊಂದು ದೇವಾಲಯಗಳಲ್ಲೂ ಸಾಲಿಗ್ರಾಮವನ್ನೇ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಸರಿಯೂ ನದಿ ತಟದಲ್ಲಿರ್ತಕ್ಕಂಥ ಪರಿವಾರ ದೇವತೆಯ ಈ ಒಂದು ರಾಮದೇವರ ಅನುಷ್ಠಾನ.
राम सूर्य शिरोमणि आज्ञाकारी दशरथ नंदन संयमधारी प्रीत सदा से चलती